ದೇವರ ವಾಕ್ಯವನ್ನು ನಾವು ಕಲಿಯೋಣ ಈ ಸಮಯದಲ್ಲಿ. ತೆಗಿರಿ ದೇವ್ರ ಮಗ, ಕೀರ್ತನೆಗಳು ಸ್ವಲ್ಪ ಕಾಲ ದೇವರ ವಾಕ್ಯ ಇಂಪಾರ್ಟೆಂಟ್ ಮಾತು ಹೇಳಿ ಮುಗಿಸ್ಬಿಡ್ತೀನಿ. 119ನೇ ಕೀರ್ತನೆ 8 ವಚನ ಓದೋಣ. ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತವನ್ನು ಕಂಡುಕೊಳ್ಳುವೆನು. ಹಲ್ಲೆಲೂಯಾ. ಪಕ್ಕದವ್ರಿಗೆ ಇನ್ನೊಂದು ಸಾರಿ ಹೇಳ್ರಿ ದೇವ್ರ ಮಕ್ಕಳೇ, ನಿನ್ನ ಆಶೀರ್ವಾದದ ಬಗ್ಗೆ ಇವತ್ತು ದಿನ ಕಲಿಯುವಂತ ವ್ಯಕ್ತಿ ಆಗಿದೆ. ಈ ವಾಕ್ಯ ನಿನಗೆ ಆಶೀರ್ವಾದ ಅಂದ್ರೆ ಇವತ್ತಿನಿಂದ ಇದೇ ದಿವಸ ಮೊದಲುಗೊಂಡು ನಿನ್ನ ಆಶೀರ್ವದಿಸುವ ಎಂಬುದಾಗಿ ಐತಲ್ಲ, ಈ ವಾಕ್ಯವನ್ನು ಕಲ್ತ ಮೊದಲುಕೊಂಡು ಕರ್ತನ ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಭಕ್ತನು ಪ್ರಾರ್ಥನೆ ಮಾಡ್ತಾನ, ಅದ್ಭುತಗಳನ್ನು ಕಂಡುಕೊಳ್ಳುವೇನು. ದೇವರ ಮಕ್ಕಳೇ, ಧರ್ಮಶಾಸ್ತ್ರ ಬಹಳ ಉನ್ನತವಾದ ಪುಸ್ತಕವಾಗಿದೆ. ಏನಾಗಿದೆ? ಉನ್ನತವಾದ ಪುಸ್ತಕವಾಗಿದೆ. ಈ ಪುಸ್ತಕವನ್ನ ನಾವು ಪ್ರೀತಿಸಬೇಕು. ವಾಕ್ಯದಲ್ಲಿ ಬರಲ್ಪಡುತ್ತೆ, ಧರ್ಮಶಾಸ್ತ್ರವನ್ನ ಪ್ರೀತಿಸುವವನಿಗೆ ಸಂಪೂರ್ಣ ಸಮಾಧಾನ ಇರ್ತದಂತೆ. ಎಂತ ಸಮಾಧಾನ ಅಂತೆ? ಸಂಪೂರ್ಣ ಸಮಾಧಾನ ಇರ್ತದಂತೆ. ಅದಕ್ಕೋಸ್ಕರವೇ ನಾವೇನ್ ಮಾಡ್ಬೇಕು ಗೊತ್ತಾ ದೇವ್ರ ಮಕ್ಕಳೇ? ಕಲಿಬೇಕು. ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ರಿ. ಈಗ ಈ ಭಕ್ತನಿಗೆ ಈಗ ಈ ಮಾತನ್ನ ಹೇಳುವಂತ ಭಕ್ತನಿಗೆ ಕಣ್ಣಿಲ್ಲ, ಕಣ್ಣು ಇದ್ದೇವೆ, ಕಣ್ಣು ಇದ್ರು ಕೂಡ ಆತ್ಮೀಯ ಕಣ್ಣನ್ನ ತೆರಿಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ. ನಮ್ಮ ಆತ್ಮೀಯ ಕಣ್ಣುಗಳು ತೆರಲ್ಪಡಬೇಕು. ಹಲ್ಲೆಲೂಯಾ. ನಮ್ಮ ಆತ್ಮೀಯ ಕಣ್ಣುಗಳು ತೆರಲ್ಪಟ್ಟಾಗ ನಾವು ಬಹಳಷ್ಟು ಆಶೀರ್ವಾದವಾಗಿರ್ತೇವೆ. ನಮ್ಮ ಆತ್ಮೀಯ ಕಣ್ಣುಗಳು ಮುಚ್ಚಲ್ಪಟ್ರೆ ನಾವು ಬಹಳ ನಷ್ಟವಾಗಿ ಶಾಪಗ್ರಸ್ತರಾಗಿರ್ತೇವೆ. ನಾವು ಬಹಳ ತೊಂದರೆದಲ್ಲಿ ಇರ್ತೇವೆ. ಈಗ ನಾವು ನೋಡುವಾಗ ದೇವ್ರ ಮಕ್ಕಳೇ, ನಾವು ಆದಿಕಾಂಡಕ್ಕೆ ನಾವು ಬರುವಾಗ 24ನೇ 1ನೇ ವಚನದಲ್ಲಿ ಅಬ್ರಹಾಮ್ ಬಗ್ಗೆ ನೋಡುತ್ತೇವೆ. ಅಬ್ರಹಾಮನು ದೇವರು ಆತನ್ನ ಹೆಂಗ ಆಶೀರ್ವಾದ ಮಾಡಿದಂತೆ, ಹೆಂಗ ಅಭಿವೃದ್ಧಿ ಪಡಿಸಂತೆ, ಸಕಲ ವಿಷಯದಲ್ಲಿ ಅಭಿವೃದ್ಧಿ ಪಡಿಸ್ತಂತೆ. ಎಲ್ಲರಿ ಸಕಲ ಅನ್ರಿ, ಸಕಲ ವಿಷಯದಲ್ಲಿ ದೇವರು ಅಬ್ರಹಾಮನನ್ನ ಅಭಿವೃದ್ಧಿ ಪಡಿಸ್ತಂತೆ. ಒಂದು ವಿಷಯ, ಎರಡು ವಿಷಯ ಅಲ್ಲ ದೇವರ ಮಕ್ಕಳೇ, ಸಕಲ ವಿಷಯದಲ್ಲಿ ಅಭಿವೃದ್ಧಿ ಪಡಿಸ್ತಂತೆ. ಸಕಲ ಅಂದ್ರೆ ಸರ್ವ ವಿಷಯದಲ್ಲಿ. ಈಗ ನಾವು ಕೂಡ ಆಶೀರ್ವಾದ ಹೊಂದಿವಿ. ನಾವು ಆಶೀರ್ವಾದ ಹೊಂದಿದ ಪ್ರಜೆಗಳೇ. ನಾವು ಆಶೀರ್ವಾದ ಹೆಂಗಂದ್ರೆ ಬೆರಳಲ್ಲಿ ಲೆಕ್ಕ ಹಾಕ್ಬೋದು. ನಾವು ಹೊಂದಿದ ಆಶೀರ್ವಾದ ಹೆಂಗ ಬೆರಳಲ್ಲಿ ಲೆಕ್ಕ ಹಾಕ್ಬೋದು. ಒಂದು, ಉದ್ಯೋಗದವರು ಉದ್ಯೋಗ ಒಂದು, ಕೆಲಸ ಇಲ್ದವರು ಕೆಲಸ ಒಂದು, ಈ ರೀತಿಯಲ್ಲಿ ಒಂದು ಜಾಗ ಅಂತ ತಿಳ್ಕೊಡ್ರಿ, ಒಂದು ಹೊಲ ಅಂತ ತಿಳ್ಕೊಡು, ಅದೊಂದು ಆಶೀರ್ವಾದ ತಿಳ್ಕೋಣ. ಮನೆ ಆಶೀರ್ವಾದ ತಿಳ್ಕೊಣ, ಉದ್ಯೋಗ ಆಶೀರ್ವಾದ ತಿಳ್ಕೋಣ. ಹಲ್ಲೆಲೂಯಾ. ಆರೋಗ್ಯ ಆಶೀರ್ವಾದ ತಿಳ್ಕೋಣ, ಒಳ್ಳೆ ಹೆಂಡತಿ ಒಳ್ಳೆ ಗಂಡ ಆಶೀರ್ವಾದ ತಿಳ್ಕೋಣ. ದೇವರ ಮಕ್ಕಳು ನಾವು ನಮಗಿರುವಂತ ಆಶೀರ್ವಾದನ ನಾವು ಬೆರಳಲ್ಲಿ ಲೆಕ್ಕಿಸ್ಬೇಕು. ಆದರೆ ಅಬ್ರಹಾಮನ ಹೆಂಗ ಆಶೀರ್ವಾದಂತೆ ಸಕಲ ವಿಧವಾಗಿ ಆಶೀರ್ವಾದ ಹೊಂದಿಕೊಂಡಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಈ ವಾಕ್ಯದಲ್ಲಿ ನೋಡುವಾಗ ಅಬ್ರಹಾಮನ ಕಣ್ಣು ತೆರಲ್ಪಟ್ಟಿದೆ. ಅಬ್ರಹಾಮನ ಕಣ್ಣೇನಾಗಿದೆ? ತೆರಲ್ಪಟ್ಟಿದೆ. ಅದಕ್ಕೋಸ್ಕರ ಇಷ್ಟು ಆಶೀರ್ವಾದ. ಬಹಳ ಜನರು 50-60 ವರ್ಷ ಈಗ ಬಂದ್ಬಿಟ್ರೆ ಏನ್ ಲೆಕ್ಕ ಹಾಕ್ತಾರಪ್ಪ ಅಂದ್ರೆ, ಆಯ್ತು ನಂದಾಯ್ತು, ನಂದು ಮುಗಿದೋಯ್ತು, ನಂದೆಲ್ಲ ಮುಗಿದೋಯ್ತು ಅಂತಾರ. ಏನು ಮುಗಿದೋಗಿಲ್ಲ. ಅಬ್ರಹಾಮನ ದೇವರು 140 ವರ್ಷದಲ್ಲಿ ಕೂಡ ಕರ್ತನ ಆಶೀರ್ವಾದ ಮಾಡಿದನು. ಎಷ್ಟು ವರ್ಷ? 40 ವರ್ಷದಲ್ಲ, 140 ವರ್ಷದಲ್ಲಿ ಕೂಡ ಆಶೀರ್ವಾದ ಮಾಡಿದನು. ಹಲ್ಲೆಲೂಯಾ. ದೇವರು ನನ್ನನ್ನ ನಿನ್ನನ್ನು ಕೂಡ ಇನ್ನೂ ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯಾ. ಚೆನ್ನಾಗಿದೆ. ಅಬ್ರಹಾಮನ ಯಾವ ಕಾಲದಲ್ಲಿ ಇದ್ದಂದ್ರೆ ಧರ್ಮಶಾಸ್ತ್ರದಲ್ಲಿ ಕಾಲದಲ್ಲಿ ಇರ್ಲಿಲ್ಲ. ಅಬ್ರಹಾಮನ ಆದ ನಂತರ ಮೋಶೆ ಕಾಲದಲ್ಲಿ ಧರ್ಮಶಾಸ್ತ್ರ ಬಂತು. ಧರ್ಮಶಾಸ್ತ್ರ ಅಬ್ರಹಾಮನ ಕಾಲದಲ್ಲಿ ಇರ್ಲಿಲ್ಲ. ಈಗ ಚೆನ್ನಾಗಿ ಅರ್ಥ ಮಾಡ್ರಿ, ನಾವು ಧರ್ಮಶಾಸ್ತ್ರ ಕಾಲದಲ್ಲಿ ಇದ್ವಿ. ಯಾವ ಕಾಲದಾಗ ಇದೀವಿ ನಾವು? ಯಾವ ಕಾಲದಾಗ ಇದೀವಮ್ಮ? ಕೃಪೆ ಕಾಲದಲ್ಲಿ ಇದ್ವಿ. ನಾವು ಕೃಪೆ ಕಾಲದಲ್ಲಿ ಇದ್ವಿ. ಎಲ್ರಿ ಯಾವ ಕಾಲದಾಗ ಇದೀವಿ ನಾವು? ಕೃಪೆ ಕಾಲದಲ್ಲಿ. ಅದಕ್ಕೋಸ್ಕರ ಪೌಲನು ರೋಮ 6:14 ಹೇಳ್ತಾರೆ, ನಾವು ಧರ್ಮಶಾಸ್ತ್ರಕ್ಕೆ ಆಧೀನರಲ್ಲ, ದೇವರ ಕೃಪೆಗೆ ಆಧೀನರು. ಕೃಪೆ ನಮಗೆ ನೀತಿಯನ್ನು ಕೊಟ್ಟು ನಿತ್ಯ ಜೀವವನ್ನು ಉಂಟು ಮಾಡುತ್ತದೆ. ಚಪ್ಪಾಳೆ ಬರಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೃಪೆ ಫಸ್ಟ್ ಆಫ್ ಆಲ್ ಏನ್ ಮಾಡ್ತಂತೆ? ನಮಗೆ ನೀತಿಯನ್ನು ಕೊಟ್ಟು ಆಮೇಲೆ ಏನ್ ಮಾಡ್ತದೆ? ನಿತ್ಯ ಜೀವನ ಕೊಡ್ದ. ನಿತ್ಯ ಜೀವವನ್ನೇ ಕೊಡುವಂಥದ್ದು ಈ ಅಲ್ಪ ಜೀವಕ್ಕೆ ಕೊಡದಂಗಿರ್ತದ, ಸಮೃದ್ಧಿಯಾಗಿ ಕೊಡಲ್ಪಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ದೇವರ ಮಕ್ಕಳು ನಾವು ಪದೇ ಪದೇ ದೇವ ನನ್ನ ಆಶೀರ್ವಾದ ಮಾಡನ್ನುವಂಥದ್ದು ತಪ್ಪೇನಿಲ್ಲ ವಿನಃ, ದೇವರು ನಮಗೋಸ್ಕರ ಆಶೀರ್ವಾದವನ್ನ ಎಲ್ಲವನ್ನ ಸಿದ್ಧ ಮಾಡಿ ಇಟ್ಟಿದ್ದಾನೆ. ಅದನ್ನ ನಾವೇನ್ ಮಾಡ್ಬೇಕಂದ್ರೆ ಹೊಂದಿಕೆಬೇಕಷ್ಟೇ. ಅದನ್ನ ನಾವೇನ್ ಮಾಡ್ಬೇಕು? ಹೊಂದಿಕೆಬೇಕು.
ದೇವರೆಲ್ಲ ಸಿದ್ಧ ಮಾಡಿಟ್ಟಿದ್ದಾನೆ. ಇವ ನಾವು ಹೊಂದಬೇಕು. ಅದನ್ನ ನಾವು ಹೇಗೆ ಹೊಂದಬೇಕು ಅಂದ್ರೆ ದೇವರ ಮಕ್ಕಳು ಒಂದೊಂದಾಗಿ ವಾಕ್ಯಗಳನ್ನು ನಾವು ಸ್ವಲ್ಪ ಧ್ಯಾನಿಸೋಣ. ಎಫೆಸಿ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನವನ್ನ ದಯವಿಟ್ಟು ಓದೋಣ. ನನಗೆ ಸಾಕಷ್ಟು ಓದ್ರಮ್ಮ. ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ರಿ. ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳಂತೈತೆ. ಇಂಗ್ಲಿಷು ತೆಲುಗು ಬೈಬಲ್ನಲ್ಲಿ ಆಶೀರ್ವಾದ ಅಂತಿದೆ. ಅಲ್ಲಯ್ಯ, ಪರಲೋಕದಲ್ಲಿನ ಸಕಲ ಆಶೀರ್ವಾದಗಳನ್ನು, ಪರಲೋಕದಲ್ಲಿರುವ ಸಕಲ ಆತ್ಮೀಯ ಆಶೀರ್ವಾದ ಎಲ್ಲರಿ, ಪರಲೋಕದಲ್ಲಿರುವ ಸಕಲ ಆತ್ಮೀಯ ಆಶೀರ್ವಾದಗಳನ್ನು ನಮಗೆ ಅನುಗ್ರಹಿಸಿದ್ದಾನೆ. ಅನುಗ್ರಹಿಸುವನಲ್ಲ, ಅನುಗ್ರಹಿಸಿದ್ದಾನೆ. ಆಲ್ರೆಡಿ ದೇವರು ನಮಗೆ ಏನ್ ಮಾಡಿದ್ದಾನೆ? ಆತ್ಮೀಯ ಸಂಗತಿಗಳೆಲ್ಲ ಆಶೀರ್ವಾದ ಮಾಡಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಬರೆದಿರೋದು ಶಾರೀರಿಕವಾಗಿ ಏನಲ್ಲ, ಆತ್ಮಿಕವಾಗಿ ಬರಲ್ಪಟ್ಟಿದೆ. ಆತ್ಮಿಕವಾಗಿ ಬರಲ್ಪಟ್ಟಾಗ ಮತ್ತೆ ನಮ್ಗೆ ಶಾರೀರಿಕವಾಗಿ ಕೂಡ ಬೇಕಲ್ಲ. ನಾವು ಕೂಡ 60, 70 ವರ್ಷ 80 ವರ್ಷ ಬದುಕೂರೆ ಅಲ್ಲ, 80 ವರ್ಷ 85 ವರ್ಷ 90 ವರ್ಷ ಬದುಕೂರೆ. ಅಷ್ಟುವರೆಗೆ ನಾವೇನ್ ಮಾಡ್ಬೇಕು? ದೇವ್ರ ಮಕ್ಕಳು ಯಾವ ವಾಕ್ಯ ನೋಡಿಕೋಣ. ದೇವ್ರ ಮಕ್ಕಳ ತೆಗಿರಿದ್ದೀರ ಮಕ್ಕಳ 2ನೇ ಪೇತ್ರ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ ಓದೋಣ. ಓದಪ್ಪ. 2ನೇ ಪೇತ್ರ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ. ನಮ್ಮನ್ನು ನೋಡ್ರಿ ಇಲ್ಲಿ ಎಷ್ಟು ವಾಕ್ಯಗಳಿದೆ. ಜೀವಕ್ಕೂ, ಜೀವಕ್ಕಂದ್ರೆ ಅಮ್ಮ, ಜೀವಕ್ಕಂದ್ರೆ ಈ ಲೋಕದಲ್ಲಿ ನಾವು ಜೀವಿಸ್ತೇವಲ್ಲ ಅದಕ್ಕೂ. ನೀನು ಈ ಲೋಕದಲ್ಲಿ ಎಷ್ಟು ವರ್ಷ ಜೀವಿಸ್ತೀವೋ ಅಷ್ಟರ ಮಟ್ಟಿಗೆ ಕರ್ತನು, ಆ ವರ್ಷಗಳೆಲ್ಲ ಕರ್ತನು ನಿನ್ನನ್ನು ಬಹಳ ಆಶೀರ್ವಾದ ಮಾಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿನ ಭಿಕ್ಷುಕನಾಗಿ ಬಿಡುವುದಿಲ್ಲ, ದೇವರಿನ ಸಾಲ ತೆಗೆದುಕೊಳ್ಳುವನಾಗಿ ಬಿಡುವುದಿಲ್ಲ. ನೀನೇ ಸಾಲವನ್ನು ಕೊಡುವ ವ್ಯಕ್ತಿಯನ್ನಾಗಿ ಕರ್ತನು ಮಾಡಲಿ. ಹಲ್ಲೆಲೂಯಾ. ಇದು ನೀನು ಕಲಿಬೇಕು ಚೆನ್ನಾಗಿ. ನೀನು ಸಾಲ ತೆಗೆದುಕೊಳ್ತೀಯಾ, ಸಾಲ ಕೊಡ್ತೀಯ. ಸಾಲ ತೆಗೆದುಕೊಳ್ಬೇಕಂದ್ರೆ ಕಲಿಯಬೇಕಾಗಿಲ್ಲ, ಸಾಲ ಕೊಡ್ಬೇಕಂದ್ರೆ ನೀನು ಕಲಿಬೇಕು. ಯಾವುದರಿಂದ ಕಲಿಬೇಕು? ವಾಕ್ಯದಿಂದ ಕಲಿಬೇಕು. ವಾಕ್ಯದಿಂದ ಕಲಿತಾಗ ನೀನೇ ಸಾಲವನ್ನು ಕೊಡುತ್ತೀ. ನೋಡ್ರಿ ದೇವ್ರ ಮಕ್ಕಳ, ದೇವ್ರ ಕೃಪೆಯಿಂದ ನಾನು ಒಬ್ಬರಿಗೆ ₹1 ಸಾಲ ಬಾಕಿಲ್ಲ. ನನಗೆ ಸ್ವಲ್ಪ ಜನ ಕೊಡ್ಬೇಕು. ಫಾಸ್ಟ್ ನಾನು ನಿಮ್ಮಂಗ ವಿಶ್ವಾಸಗಳೆಲ್ಲ ಕೆಲಸಕ್ಕೆ ಹೋಗಿಲ್ಲ. ಹಲೋ ಮೈ ಡಿಯರ್ ಸಿಸ್ಟರ್, ಬ್ರದರ್, ಹಲ್ಲೆಲೂಯಾ. ಯಾವಾಗ ಕೂಡ ದೇವರ ಮಕ್ಕಳು ದೇವರು ಕೊಡುವಾಗೆ ಮಾಡೋದು. ಅದಕ್ಕೋಸ್ಕರ ನಾವು ಕಲಿಬೇಕು. ಹೇಳ್ರಿ, ನಾವ್ ಏನ್ ಮಾಡ್ಬೇಕು? ನಾವು ವಾಕ್ಯದಿಂದ ಕಲ್ತ್ರೆ ನಿನ್ನ ಜೀವಿತ ಬಹಳ ಬಂಗಾರವಾಗಿರುತ್ತೆ. ಕಲಿದಂಗ ಮುಷಿನ ಒಂದ್ ಕಡೆ ತಿರ್ಕೊಂಡು ಹೋದೆ, ಅದೇ ಬಿಡು, ವಾಕ್ಯ ಬಿಡು, ಅದೇ ಬಿಡು ಅಂದ್ಕೊಂತ ಹೋದ್ರೆ ನಿನ್ ಲೈಫ್ ಎಲ್ಲ ಹಂಗೆ ಇರ್ತದೆ. ನಿನ್ ಕಷ್ಟ ನೀನ್ ಅನುಭವಿಸ್ಬೇಕು, ನಿನ್ ಬಾಧೆ ನೀನ್ ಅನುಭವಿಸ್ಬೇಕು, ನಿನ್ ನೋವು ನೀನ್ ಅನುಭವಿಸ್ಬೇಕು. ಕಲಿತರೆ ದೇವರು ಆಶೀರ್ವಾದ ನೀನು ಹೊಂದಿಕೊಳ್ಳುವ ವ್ಯಕ್ತಿ ಆಗಿರುತ್ತಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಸ್ವಲ್ಪ ಅರ್ಥ ಮಾಡ್ರಿ. ಬ್ಯಾಂಕ್ ನಲ್ಲಿ ಒಂದು 10 ಲಕ್ಷಕ್ಕಿಂತ ಹೆಚ್ಚು ಹಣ ಇದೆ ಅಂತ ತಿಳ್ಕೊಡ್ರಿ. ಯಾರ ಹತ್ರ ಇದೆಯಾ? 10 ಲಕ್ಷಕ್ಕಿಂತ ಯಾರು 1 ಲಕ್ಷ ಇದ್ರ ಕೈ ಐತ್ರಿ, ಬ್ಯಾಂಕ್ನಾಗ ಇಟ್ಟಿಲ್ಲ. ಬ್ಯಾಂಕ್ನಾಗ ಇಟ್ಟಿಲ್ಲ, ನಾವು ಸಾಲ ಕೊಡ್ವಿ ಅಂತರ. ಹಲ್ಲೆಲೂಯಾ. ಈಗ ಬ್ಯಾಂಕ್ನಾಗ ಈಗ ಮುಂದಿನ ದಿನ ಬರ್ತಾ ಬಿಡ್ರಿ, ನಾವು ಪ್ರಾರ್ಥನೆ ಮಾಡ್ತಿಲ್ಲ, ನಿಮ್ ಬ್ಯಾಂಕ್ ಅಕೌಂಟ್ ಎಲ್ಲ ತುಂಬಲ್ಪಡ್ತದೆ. ಆಮೇನ್. ತುಂಬತದೆ ಆಮೇಲೆ ಜೋರಾಗಿ ಹೇಳ್ರಿ, ತುಂಬತದೆ. ಹಲ್ಲೆಲೂಯಾ. ಎಲ್ಲ ಅಕೌಂಟ್ಗಳು ತುಂಬಲ್ಪಡಲಿ. ನೀವು ಅಂದರಿಗೆಲ್ಲ ಕರ್ತನ ದೇವ್ರು ತುಂಬಿಸ್ತಾನೆ, ದೇವರೇ ತುಂಬಿಸ್ತಾನೆ. ನಮ್ಮ ಬಾಧೆ ನಮ್ಮ ನೋವು ನೋಡಿ, ನನ್ನ ಬಾಧೆ ನೋವು ನೋಡಿ ನಿಮ್ಮನ್ನ ಕರ್ತನ ನಿಮ್ಮ ಅಕೌಂಟ್ ಬ್ಯಾಂಕ್ ಎಲ್ಲ ತುಂಬಿಸ್ತಾನೆ. ಬೇಸ್ ಮಟನ್ ಚಿಕನ್ ಮಾಡ್ಕೊಂಡು ಮನೆಗಿರಿ ತುಂಬಿಸ್ಮೇಲೆ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಓಡಿ ಬಾ ದೇವ್ರ ಸಂಧಾನಕ್ಕೆ. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಬ್ಯಾಂಕ್ ನಲ್ಲಿ ಹಣ ಇದೆ ಅಂತ ತಿಳ್ಕೊಡು. ತುಂಬಾ ಹಣ ಇದೆ. ಹಣ ಇದ್ರೆ ಅದ್ರ ಬಗ್ಗೆ ನಿನಗೆ ಏನಿರ್ಬೇಕು? ಹರಿವಿರ್ಬೇಕು. ಅದ್ರ ಬಗ್ಗೆ ನಿನಗೆ ಏನಿರ್ಬೇಕು? ಹರಿಗಿರ್ಬೇಕು, ಗೊತ್ತಿರ್ಬೇಕು. ನಿನಗೆ ಗೊತ್ತದ ಅಕೌಂಟ್ ನಲ್ಲಿ ದುಡ್ಡಿದೆ ಅಂತ ನಿಮ್ಗೆ ಗೊತ್ತಿಲ್ಲದ್ರಿಗೆ ಏನ್ ಮಾಡ್ತಿ ಗೊತ್ತಾ? 5,000 ರೂಪಾಯಿಗೆ ಸಾಲ ಕೇಳ್ತಿ, 2,000 ರೂಪಾಯಿಗೆ ಸಾಲ ಕೇಳ್ತಿ, 3,000 ರೂಪಾಯಿಗೆ ಸಾಲ ಕೇಳ್ತಿ. ನೀನ್ ಏನ್ ಮಾಡ್ತಿ ಗೊತ್ತಾ? ನಿನ್ ಚಿಂತೆ ಒಳಗಾಗ್ತಿ. ದೇವ್ರ ಮಕ್ಕಳೇ, ನಿನಗೆ ಗೊತ್ತಿರ್ಬೇಕು. ಹಲ್ಲೆಲೂಯಾ. ಬೇಕು ನಮಗೇನ್ಬೇಕು? ನಮಗೆ ಗೊತ್ತಿರ್ಬೇಕು. ನಮ್ಮ ಹತ್ರ ಇಷ್ಟ ಐತೆ ಅಂತ ಗೊತ್ತಿರ್ಬೇಕು. ಚೆನ್ನಾಗಿ ಅರ್ಥ ಮಾಡ್ತೀವಿ. ನಮಗೆ ಲಕ್ಷಗಳು ಹಣ ಇಟ್ಟುಕೊಂಡ್ರೆ ನಮಗೆ ಗೊತ್ತಿಲ್ಲದ್ರಿಗೆ ಏನಾಗ್ತದೆ ಗೊತ್ತಾ? ಬ್ಯಾಂಕ್ ಬುಕ್ ಇರುತ್ತೆ, ಬೀರೋದಾಗಿರ್ತದೆ, ಟ್ರಂಕ್ನಾಗಿರ್ತದೆ, ಇಲ್ಲ ಬ್ಯಾಗ್ನಾಗ ಇರ್ತದೆ. ಅದ್ರ ಬಗ್ಗೆ ಗೊತ್ತು. ಅದೇ ನಮಗೆ ಗೊತ್ತಾದ್ರೆ ನಾವ್ ಏನ್ ಮಾಡ್ತೀವಿ ಗೊತ್ತಾ? ನಮಗೆ 10,000 ಬೇಕಾ, 20,000 ಬೇಕಾ, ಲಕ್ಷ ಬೇಕಾ, ಹೋಗಿ ಬ್ಯಾಂಕ್ ಹೋಗ್ತೀವಿ, ಒಂದು
ಬರಿತೀವಿ, ದುಡ್ಡು ಇಸ್ಕೊಂಡ್ ಬರ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ದೇವರ ಮಕ್ಕಳೇ, ದೇವರ ಆಶೀರ್ವಾದ ಭೂಮಿಯಲ್ಲಿ, ವಾಕ್ಯದಲ್ಲಿ ನೀವು ಓದಿರೋದಿಲ್ಲ, ನೀವು ಓದಲ ಪರವಾಗಿಲ್ಲ, ದೇವರು ಭೂಮಿಯಲ್ಲಿ ತನ್ನ ಆಸ್ತಿಯನ್ನು ತುಂಬಿಟ್ಟಿದ್ದಾನೆ ಅಂತ. ಪಕ್ಕದವ್ರಿಗೆ ಹೇಳ್ರಿ, ದೇವರು ಹಿಂಗೆ ಹೇಳ್ರಿ, ಹಿಂಗ ಪಕ್ಕದ ದೇವರು ಅಂತ ಹೇಳ್ರಿ, ದೇವರು ಅಲ್ಲ ಹಿಂಗೆ ಹೇಳ್ರಿ, ಆಕ್ಷನ್ ಮಾಡ್ರಿ ಸ್ವಲ್ಪ. ನೀವು ಹೊರಗೆ ಆಕ್ಷನ್ ಮಾಡಿದ್ರೆ ಚರ್ಚೆ ಮಾಡಕ್ಲಂತ್ರ. ದೇವರು ಭೂಮಿಯಲ್ಲಿ ತನ್ನ ಆಸ್ತಿಯನ್ನು ತುಂಬಿಟ್ಟಿದ್ದಾನಂತೆ, ಕೀರ್ತನದಲ್ಲಿ ಬರಲ್ಪಟ್ಟಂತೆ. ನೀವು ಓದ್ರಿ ವಾಕ್ಯವನ್ನ, ಸಿಗ್ತಾವ, ಎಲ್ಲ ವಾಕ್ಯ ಸಿಗ್ತಾವ. ಹಲ್ಲೆಲೂಯಾ. ದೇವರು ಹೇಳ್ರಿ, ದೇವರು ತನ್ನ ಆಸ್ತಿಯನ್ನು ಭೂಲೋಕದಲ್ಲಿ ತುಂಬಿಸಿಟ್ಟಿದ್ದಾನೆ. ಹಲ್ಲೆಲೂಯಾ. ಇದನ್ನ ನಿನಗೆ ಗೊತ್ತಾಗ್ಬೇಕು. ಗೊತ್ತಾದಾಗ ಮಾತ್ರ ನೀನು ಖುಷಿಯಲ್ಲಿರ್ತಿ, ಗೊತ್ತಾದಾಗ ಮಾತ್ರ ಸಂತೋಷವಾಗಿರ್ತಿ, ಗೊತ್ತಾದಾಗ ಹಲ್ಲೆಲೂಯಾ ಸ್ತೋತ್ರ, ದೇವರು ನನಗೋಸ್ಕರ ಎಲ್ಲವನ್ನ ಸಿದ್ಧ ಮಾಡಿದ್ದಾನೆ ಅಂತ ಹೇಳ್ತಿ. ಆಮೇಲೆ ಹಲ್ಲೆಲೂಯಾ. ಈಗ ಒಬ್ಬ ಮಗನಿಗೆ, ತಂದೆಗೆ 100 ಎಕರೆ ಹೊಲ ಐತೆ ಅಂದ್ಮೇಲೆ ಅವ್ನ ಏನ್ ಮಾಡ್ತಾನೆ ಗೊತ್ತಾ, ಇನ್ನೊಬ್ರನ್ನ 10 ರೂಪಾಯಿ 20 ರೂಪಾಯಿ ಕೇಳಲ್ಲ. ಅವ್ನು ಹೋಗಿ ತಂದೆನ ಕೇಳ್ತಾನ, ಅಪ್ಪ 106 ಎಕರೆ ಹೊಲ ಐತೆ, ನಿನಗೆ 50,000 ಕೊಡು ಅಂತ ಕೇಳ್ತಾನೆ. ಹಲ್ಲೆಲೂಯಾ. ದೇವರ ಮಕ್ಕಳಿಗೆ ಚೆನ್ನಾಗಿ ಅರ್ಥ ಮಾಡ್ರಿ, ಈ 2 ಆಶೀರ್ವಾದ ಬಗ್ಗೆ ನೀನು ಕಲಿಬೇಕು. ಈ 2 ಆಶೀರ್ವಾದ ಬಗ್ಗೆ ಏನ್ ಮಾಡ್ಬೇಕು, ನೀನು ಕಲಿಬೇಕು. ಫಸ್ಟ್ ಏನ್ ಮಾಡ್ಬೇಕು ಗೊತ್ತಾ, ದೇವರ ವಾಕ್ಯವನ್ನು ಚೆನ್ನಾಗಿ ಓದ್ಬೇಕು, ದೇವರ ವಾಕ್ಯವನ್ನು ಚೆನ್ನಾಗಿ ಕೇಳ್ಬೇಕು. ಪಕ್ಕದವ್ರಿಗೆ ಹೇಳ್ರಿ, ಓದಿರಿ ಕೇಳಿರಿ. ನಮ್ಗೆ ಓದಕ್ ಬರಕ್ ಪಾಸ್ಟರ್ ಪರವಾಗಿಲ್ಲಮ್ಮ, ಓದಕ್ ಬರದ್ರೆ ಪರವಾಗಿಲ್ಲ, ಓದಕ್ ಬಂದ್ರೆ ಓದಿರಿ. ಓದಕ್ ಬರ್ಲಾರ್ದವ್ರು ಏನ್ ಮಾಡ್ಬೇಕ, ಚೆನ್ನಾಗಿ ಕೇಳಿಸ್ಕೊಳ್ಳಬೇಕು. ಹಲ್ಲೆಲೂಯಾ. ನಿನ್ನ ಆಶೀರ್ವಾದದ ಬಗ್ಗೆ ನೀನು ಚೆನ್ನಾಗಿ ಕೇಳಿಸ್ಕೊಂಡ್ರೆ ಆ ಆಶೀರ್ವಾದ ನಿನಗೆ ಲಭಿಸುತ್ತದೆ ದೇವರ ಮಕ್ಕಳೇ. ಆಮೇನ್. ಹಲ್ಲೆಲೂಯಾ. ಒಂದ್ಸಾರಿ ಅರ್ಥ ಮಾಡಿದ್ರು ಮಕ್ಕಳೇ, ಒಂದು ಬುಕ್ಕ ಓದಿರುವಾಗ, ಒಂದು ಬುಕ್ಕ ಓದ್ತಾ ಇದೆ. ಅಮೆರಿಕದಲ್ಲಿ ಒಬ್ಬ ವ್ಯಕ್ತಿ ಬೈಬಲ್ ಅನ್ನು ಓದ್ತಾ ಇದ್ದಂತೆ. ಬೈಬಲ್ ಓದ್ತಿರುವಾಗ ವಿಮೋಚನ ಕಂಡ 2ನೇ ಅಧ್ಯಾಯ ಓದ್ತದಾನೆ. ವಿಮೋಚನ ಕಂಡ 2ನೇ ಅಧ್ಯಾಯದಲ್ಲಿ ನೋಡ್ಬೇಕಾದ್ರೆ ಮೋಶೆ ಬಗ್ಗೆ ನೋಡುತ್ತೇವೆ, ಮೋಶೆ ತಾಯಿ ಬಗ್ಗೆ ನೋಡುತ್ತೇವೆ. ಹಲ್ಲೆಲೂಯಾ. ಮೋಶೆ ತಾಯಿ ಬಗ್ಗೆ ನೋಡುತ್ತೇವೆ. ಹಲ್ಲೆಲೂಯಾ. ಅಲ್ಲಿ ನೋಡ್ತಿರುವಾಗ ಆ ವಾಕ್ಯ ಓದ್ತಾ ಇದೆ ಅಂತಮ್ಮ. ಆ ವಾಕ್ಯ ಓದ್ರೆ ಏನೈತಿ ನೋಡೋಣ, ಒಂದ್ಸಾರಿ ಓದೋಣ. ತೆಗಿರಿ, ವಿಮೋಚನ ಕಂಡ 2ನೇ ಅಧ್ಯಾಯ 3ನೇ ವಚನ ಓದ್ರಿ, ಏನೈತಿ ನೋಡೋಣ. ಆಕೆ ಯಾವ ಪೆಟ್ಟಿಗೆಪ್ಪ? ಆಪಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಜೇಡು ಮಣ್ಣನ್ನು ರಾಳವನ್ನು ಹಚ್ಚಿ, ಎಲ್ಲಂದ್ರೆ ರಾಳ ಅನ್ರಿ, ರಾಳವನ್ನು ಹಚ್ಚಿ. ಈ ಬೈಬಲ್ ಓದುವಾಗ ಈತನಿಗೆ ಈ ಮಾತು ಸಿಗ್ತದೆ ದೇವ್ರ ಮಕ್ಕಳೇ. ರಾಳ ಅಂದ್ರೆ ಏನ್ ಗೊತ್ತಾ, ದೇವರ ಮಕ್ಕಳು ಚೆನ್ನಾಗಿರ್ತೀವಿ. ಈ ರಾಳ ಅನ್ನುವಂಥದ್ದು ಎಲ್ಲಿ ಇರ್ತದೋ, ಎಲ್ಲಿ ಸಿಗ್ತದೋ, ಯಾವ ಭೂಮಿಯಲ್ಲಿ ಸಿಗ್ತೋ ಆ ಭೂಮಿ ಕೆಳಗೆ ಪೆಟ್ರೋಲ್ ಸಮೃದ್ಧಿಯಾಗಿರುತ್ತಂತೆ. ಹಲ್ಲೆಲೂಯಾ. ಈಗ ನೋಡ್ರಿ, ಹೊಲ ತಗೊಂಬರ್ ಏನ್ ಮಾಡ್ತಾರೆ ಗೊತ್ತಾ, ಇದೇನು ಸೋಲು ಹೊಳ ಯಾವ್ದು, ಇದು ಚೆನ್ನಾಗಿ ಬೆಳಿತೈತೋ ಇಲ್ಲ, ಕೆಂಪು ಹೊಲ ಯಾವ ಸ್ವಲ್ಪ ಬಹಳ ಇದು ಚೆನ್ನಾಗಿ ಮಾಡ್ತಾರಮ್ಮ. ಹಲ್ಲೆಲೂಯಾ. ಇವತ್ತು ಜಾಗ ತಗೊಂಬಾರ್ದು ನೋಡ್ರಿ, ಅಂದ್ರೆ ಅನ್ಯರ ಬಗ್ಗೆ ಹೇಳ್ತೀನಿ. ಈ ಕಡೆ ಮಕ್ಕಳು ತಗೊಂಡ್ರೆ ಆಶೀರ್ವಾದ, ಈ ಕಡೆ ಮಕ್ಕಳು ತಗೊಂಡ್ರೆ ದಲಿದ್ರ ಬರೋದರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಒಬ್ರು ಹಿಂಗೆ ಅಂದ್ಬಿಟ್ರು, ಪಾಸ್ಟರ್ ತಗೊಂಡ್ರೆ ಚರ್ಚ್ ನೀನು ಈ ಕಡೆ ಬಾಗಿಲು ಕಟ್ಟಿಯಲ್ಲ ಅಂದ್ರು. ನನಗೆ ಯಾವ ಬಾಗಿಲು, ಈ ಕಡೆ ಬಾಗಿಲು ಕಟ್ಟಿಯಲ್ಲ, ಚರ್ಚಿ ಜನನೇ ಬರಕ್ಲ ಅಂದ್ರು. ನೋಡಿ, ಇವ್ ಬಂದಾರ ಇಲ್ಲ, ಹೊರಗೆ ಕುಂತಾರಲ್ಲ ನೋಡ್ರಿ. ಹಲೋ, ನೀನು ಯಾವ್ದು ಕೇಳ್ತೀವಿ ಬಹಳ ಪ್ರಾಮುಖ್ಯತೆ. ದೇವರು ದಿಕ್ಕುಗಳನ್ನು ನೋಡಿ ಆಶೀರ್ವಾದ ಮಾಡುವನಲ್ಲ, ನಿನ್ನ ಮನಸ್ಸು ಬುದ್ಧಿಯನ್ನು ನೋಡಿ ಆಶೀರ್ವಾದ ಮಾಡುವ ದೇವರು. ಹಲ್ಲೆಲೂಯಾ. ನಿನ್ನ ಮನಸ್ಸು ಸರಿಯಾದ್ರೆ, ನಿನ್ನ ಬುದ್ಧಿ ಸರಿಯಾಗಿದ್ರೆ ನಿನ್ನ ದೇವರು ಸಮೃದ್ಧಿಯಾಗಿ ತುಂಬಿಸ್ತಾನೆ. ಹಲ್ಲೆಲೂಯಾ. ನಮಗೆ ಜಾಗ ಪ್ರಾಮುಖ್ಯತೆ ಅಲ್ಲ, ನನ್ನ ಅಭಿವೃದ್ಧಿಯ ಮೂಲ ದೇವರೇ ಆಗಿದ್ದಾನೆ. ಹಲ್ಲೆಲೂಯಾ. ಅದು ಅನ್ಯರಿಗೆ ಅದು ಅವ್ರಿಗೆ ದೇವರ ಬಗ್ಗೆ ತಿಳುವಳಿಕೆ ಇರಕ್ಕಿಲ್ಲ. ನನ್ನ ದೇವರು ದಿಕ್ಕುಗಳನ್ನು ನೋಡಿ ಆಶೀರ್ವಾದಿಸೋದ. ಅದಕ್ಕೋಸ್ಕರಗೆ ಆರತಿ ಮೂರ್ತಿ ತೆಲ್ಲ ಬಂದು ಮಾತಾಡ್ತದೆ, ದಿಕ್ಕುಲು చూసేవాళ్ళు దిక్కు లేకుండా పోతారంట. దిక్కు చూసేవాళ్ళు ఏమైపోతారంట, దిక్కు లేకుండా పోతారంట. దిక్కు లేను. హల్లెలూయా. ಎಂತ ಕೌಂಟರ್ ನೋಡಲ್ಲ ವಾಕ್ಯ ಅದು. ಹಲ್ಲೆಲೂಯಾ. ನಾವು ದಿಕ್ಕು ನೋಡ್ಬಾರ್ದು, ನಾವು ದೇವ್ರ ಕಡೆ ನೋಡ್ಬೇಕು. ಮೂಡನಿಂದ ಪಡವನಿಂದ ಬರುವುದಿಲ್ಲ ಆಶೀರ್ವಾದ, ನಿನ್ನಿಂದ ಬರುತ್ತದೆ ಆಶೀರ್ವಾದ. ಹಲ್ಲೆಲೂಯಾ. ಈ ರಾಳ ಅನ್ನುವಂಥದ್ದು ನೋಡಿದಾಗ, ಅಮ್ಮ ಈತನ ಒಂದು ಒಳ್ಳೆ ಜ್ಞಾನವಂತನಾಗಿದ್ದಾನೆ. ರಾಳ ಎರಡು ರಾಳ ಅಂದ್ರೆ ಜೇಡಿ ಮಣ್ಣಲ್ಲ, ಪೆಟ್ಟಿಗೆಲ್ಲ. ಆ ರಾಳ ಅನ್ನೋದು 2 ಅಕ್ಷರ ದೇವ್ರ ಮಕ್ಕಳೇ, ರಾಳ. ಅದನ್ನು ಓದಿದಾಗ ಈ ವ್ಯಕ್ತಿ ಸಂತೋಷಪಟ್ಟು ಏನ್ ಮಾಡುತ್ತೆ,
ಈ ವ್ಯಕ್ತಿ ಆಫ್ರಿಕಾ ಖಂಡದಿಂದ ಎಲ್ಲಿಗೆ ಹೋದಂತೆ ಗೊತ್ತಾ ದೇವ್ರ ಮಕ್ಕಳೇ? ಐಗುಪ್ತ ದೇಶಕ್ಕೆ ಹೋದಂತೆ. ಎಲ್ಲಿಗೆ ಹೋದಂತಮ್ಮ? ಕೇಳಿಸ್ಕೋಬೇಕೆಲ್ಲರು. ಐಗುಪ್ತ ದೇಶಕ್ಕೆ ಹೋದಂತೆ. ಐಗುಪ್ತ ದೇಶಕ್ಕೆ ಹೋದಾಗ ಕೇಳಿಸ್ಕೋಬೇಕು. ಐಗುಪ್ತ ದೇಶಕ್ಕೆ ಹೋದಾಗ ಅಲ್ಲಿ ನೋಡಿದ್ರೆ ಆ ಭೂಮಿ ಎಲ್ಲ ಏನಾಗಿದೆ, ಬೀಳು ಬಿಟ್ಟಿದಂತೆ. ಎಲ್ಲ ಬೀಳಿದಂತೆ. ಆ ಭೂಮಿ ಯಾರು ಕೂಡ ಒಳ್ಳೆ ಬೆಲೆ ಕೊಟ್ಟು ಕೊಂಡ್ಕೊಳ್ತಾ ಇಲ್ಲಂತೆ. ಯಾಕಂದ್ರೆ ಆ ಭೂಮಿಯಲ್ಲಿ ಏನು ಬೆಳೆಯಕ್ಕಿಲ್ಲ ಅಂತೇಳಿ ಜನ ಅದನ್ನ ಜಾಸ್ತಿ ಖರೀದಿ ಮಾಡಕ್ಲಂತೆ. ಹಂಗಿರುವಾಗ ಈ ವ್ಯಕ್ತಿ, ಜ್ಞಾನವಾದಂತ ವ್ಯಕ್ತಿ ಹೋಗಿ ಒಂದೊಂದು ಎಕರೆ ಹೊಲ, ಅದೇನೋ 100 ಗಟ್ಟಲೆ ಎಕರೆ ಹೊಲವನ್ನ ಕೊಂಡುಕೊಂಡು ಕಡಿಮೆ ರೇಟಿಗೆ ಕೊಂಡ್ಕೊಂಡಾಗ ಕೂಡ ಅಲ್ಲಿರುವಂತ ಜನರು, ಐಗುಪ್ತ ದೇಶದ ನೋಡ್ರಿ, ಐಗುಪ್ತ ದೇಶಕ್ಕೆ ಅಮೆರಿಕಕ್ಕೆ ಬಹಳ ದೂರ. ಅಮೆರಿಕ ಖಂಡ, ಐಗುಪ್ತ ದೇಶನೋ ಆಸಿಯಾ ಖಂಡ. ದೇವರ ಮಕ್ಕಳು ಚೆನ್ನಾಗಿ ಅರ್ಥ ಮಾಡ್ರಿ. ಆ ಖಂಡಕ್ಕೆ ಹೋಗಿ ಆತನು ಏನ್ ಮಾಡಿದ್ ಗೊತ್ತಾ? ಅಲ್ಲಿ ಹೋದಾಗ ದೇವರ ಮಕ್ಕಳೇ ಅದನ್ನ ಹೊಲವೆಲ್ಲ ಕೊಂಡುಕೊಂಡಾಗ ಜನರೆಲ್ಲರ ಅಂದ್ರತೆ, ಇವನು ಫೂಲ್, ಇವನು ಮೂರ್ಖ, ಇವನು ಬುದ್ಧಿಹೀನನು, ಈ ಹೊಲ ಕೊಂಡುಕೊಂಡ, ಇವನ್ ಇನ್ನು ಎಷ್ಟೇ ಬದುಕು ಅಂತಂದ್ರೆ. ಯಾಕಂದ್ರೆ ಈತನ ಏನ್ ಮಾಡಿದ್ದಾನೆ ಗೊತ್ತಾ? ಬೈಬಲ್ ಓದಿದ್ದಾನೆ. ಎಲ್ಲನ್ರಿ ಬೈಬಲ್ ಓದಿದಾನನ್ರಿ? ಬೈಬಲ್ ಓದಿದವರು ಜ್ಞಾನವಂತರಾಗ್ತಾರೆ ದೇವ್ರ ಮಕ್ಕಳೇ. ಬೈಬಲ್ ಓದಿದವರು ಬುದ್ಧಿವಂತರಾಗ್ತಾರೆ ದೇವರ ಮಕ್ಕಳೇ. ನೀವು ಬೈಬಲ್ ಓದ್ರಿ, ನಿಮ್ಮ ಮಕ್ಕಳಿಗೆ ಬೈಬಲ್ ಓದಿಸ್ರಿ. ವಾಕ್ಯದಲ್ಲಿ ಬರಬೇಡ. ಯೌವನಸ್ಥನ ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳುವುದು ಯಾವುದರಿಂದ? ದೇವರ ವಾಕ್ಯವನ್ನು ಕೇಳಿ ಗಮನಿಸಿ ನಡೆಯುವುದರಿಂದಲೇ. ದೇವರ ವಾಕ್ಯವಿಲ್ಲದ್ರೆ ಪ್ರಪಂಚದಲ್ಲಿ ಯಾವ ವ್ಯಕ್ತಿ ಸರಿಯಾಗಿರಕ್ಕಾಗಲ್ಲ ದೇವರ ಮಕ್ಕಳೇ. ಒಬ್ಬ ವ್ಯಕ್ತಿಯನ್ನ ಈಗ ನೋಡ್ರಿ, ಎಲ್ಲಾ ಧರ್ಮಶಾಸ್ತ್ರಗಳಿವೆ, ಎಲ್ಲಾ ಲೋಕದಲ್ಲಿ ಪುಸ್ತಕಗಳಿವೆ, ಎಲ್ಲಾ ಪುಸ್ತಕಗಳು ನೀತಿಯನ್ನು ಬೋಧಿಸ್ತವೆ. ಆದರೆ ಬೈಬಲ್ ಬರೀ ನೀತಿಯನ್ನು ಬೋಧಿಸುವಂತದಲ್ಲ, ನೀತಿವಂತರಾಗುವುದಕ್ಕೆ ಬಲ ಕೊಡುತ್ತದೆ. ನಿನಗೆ ಬಲ ಕೊಡುತ್ತದೆ. ಆ ಬಲಹೀನತೆಯನ್ನು ಬಿಡುವಂತ ಬಲ ಕೊಡುತ್ತದೆ. ಆ ಶಕ್ತಿಯನ್ನು ಹೊಂದುವಂತೆ ಬಲ ಕೊಡುತ್ತದೆ. ಆ ಎಲ್ಲಾ ಪುಸ್ತಕಗಳಿಗೆ ಈ ಪುಸ್ತಕಕ್ಕೆ ಡಿಫ್ರೆಂಟ್ ಏನಪ್ಪಾ ಅಂದ್ರೆ, ಎಲ್ಲಾ ಪುಸ್ತಕಗಳು ಒಳ್ಳೆ ಮಾತು ಹೇಳ್ತಾವಿಲ್ಲ ಮಕ್ಕಳ. ಆದ್ರೆ ಇದು ಏನ್ ಮಾಡ್ತಾ? ಒಳ್ಳೆದನ್ನು ಮಾಡುವುದಕ್ಕೆ ಬಲ ಕೊಡುತ್ತದೆ. ಈಗ ನಿಮ್ಮ ಸಾಕ್ಷಿ ಹೇಳಿದ್ಲು, ನಮ್ಮ ಪಾಸ್ಟ್ ಒಂದು ಪ್ರಾರ್ಥನೆ ಮಾಡಿದ, ದೂತನೋ ಎಂಬತ್ತೆ ವಾಕ್ಯವನ್ನು ಕಳಿಸಿ ಈ ಮಗಳನ್ನು ಗುಣಪಡಿಸಿ ಅಂತ ಹೇಳಿದಾಗ ಇರುವಂತ ಎಲ್ಲ ಸಣ್ಣ ಪುಟ್ಟ ರೋಗಗಳು ಅವತ್ತೇ ಎಲ್ಲ ಎಲ್ಲವೇನದು ಸಂಪೂರ್ಣ ಸ್ವಸ್ಥವಾದವು. ಹಲ್ಲೆಲೂಯಾ. ವಾಕ್ಯದಲ್ಲಿ ಶಕ್ತಿ ಇದೆ. ಆ ವಾಕ್ಯವನ್ನು ಬಿಡುಗಡೆ ಮಾಡುವಾಗ ಶಕ್ತಿ ಇದೆ. ಒಬ್ಬ ದೊಡ್ಡ ದೇವಸೇವಕನಂತೆ ಆತನು ಬಲವಾಗಿ ಪ್ರಾರ್ಥನೆ ಮಾಡ್ತಾನಂತೆ. ಆ ವ್ಯಕ್ತಿ ಮೀಟಿಂಗ್ ಹೋಗಿರುವಾಗ ಬಹಳ ಜನ ಅಂದ್ರೆ, ಅಯ್ಯ ಇಲ್ಲಿ ಕುಂಟರು ಬಂದಿದ್ದಾರೆ, ಇಲ್ಲಿ ಕೂಡ ಬಂದಿದ್ದಾರೆ, ಪ್ರೇಯರ್ ಮಾಡಿದ್ರೆ ಅದು ಅಂದ್ರೆ ನಾನು ಪ್ರೇಯರ್ ಮಾಡೋದ್ ಬೇಕಾಗಿಲ್ಲ, ನಾನು ವಾಕ್ಯ ಹಂಚ್ಕೊಳ್ತೀನಿ. ಯಾರೆಲ್ಲ ವಾಕ್ಯ ಕೇಳ್ತಾರೋ ಅವರು ಈಗಲೇ ಸ್ವಸ್ಥತೆ ಹೊಂದುತ್ತಾರೆ ಅಂತೇಳಿ ಆತನ ವಾಕ್ಯವನ್ನು ಹೇಳ್ತಿರುವಾಗ ಕುರುಡರಿಗೆ ಕಣ್ಣುಗಳು ಬರ್ತಾ ಇದ್ದಾವಂತೆ, ಕುಂಟರು ಎದ್ದು ನಡೆದಾಡ್ತಾ ಇದ್ದಾವಂತೆ. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳುವಾಗ ಇವತ್ತು ನೀನು ಬ್ಲೆಸ್ ಆಗ್ತಿದೆ ಮದುವೆ. ನಿನ್ನ ಸಮಸ್ಯೆಗಳೆಲ್ಲ ಯೇಸುವಿನ ನಾಮದಲ್ಲಿ ಸಂಪೂರ್ಣವಾಗಿ ನೀಗಲ್ಪಡುತ್ತವೆ. 50,000 ಸಾಲ ತೀರಿಸೋದ್ರಲ್ಲ, 50 ಲಕ್ಷ ಸಾಲಗಳ ಕರ್ತನು ತೀರಿಸುತ್ತಾನೆ. ಈ ವ್ಯಕ್ತಿ ಹೋಗಿ ಏನ್ ಮಾಡುತ್ತೆ? ಆ ಹೊಲ ತೆಗೆದುಕೊಂಡು ಅಲ್ಲಿ ಜನೆಲ್ಲ ನಗ್ತಾ ಇದ್ದಾರಂತೆ. ಇದು ಹೊಲ ಬೆಳೆಂಗ್ಲೇ ಇಲ್ಲ, ಇವನ್ ತಗೊಂಡ ನೋಡ. ಯಾಕಂದ್ರೆ ಇವಾಗ ಆ ದೇಶದವರಿಗೆ ಆ ಹೊಲದ ಬಗ್ಗೆ ಅಷ್ಟು ತಿಳುವಳಿಕೆ ಇಲ್ಲ. ಈತನ ಕೂಡ ತಿಳುವಳಿಕೆ ಹೆಂಗ್ ಬಂತು? ಬೈಬಲ್ ಓದಿದೆ ದೇವ್ರ ಮಕ್ಕಳೇ. ನೀನು ಬೈಬಲ್ ಓದಿದ್ರೆ ನಿನಗೆ ಆಶೀರ್ವಾದ. ಈ ಬೈಬಲ್ ವಾಕ್ಯವನ್ನು ನೀನು ಕಲಿತರೆ ನಿನಗೆ ಆಶೀರ್ವಾದ. ಆ ವ್ಯಕ್ತಿ ಹೋಗಿ ಅಲ್ಲಿ ಏನ್ ಮಾಡಿದ ಗೊತ್ತಾ? ದೊಡ್ಡ ಮಿಷಿನ್ ಇಟ್ಟು ಒಳಗೆ ಬೋರ್ ಹಾಕಿ ಏನ್ ಮಾಡಿದ ಗೊತ್ತಾ? ಈಗ ಮನೆ ಕೆಲವೊಬ್ರು ಬೋರ್ ಹಾಕಿದಾಗ ಏನ್ ಬರ್ತಾವ? ನೀರು ಬರ್ತಾವ. ಏನ್ ಬರ್ತಾವ ಬ್ರದರ್ಸ್? ಏನ್ ಬರ್ತಾವ? ನೀವಲ್ಲ ಸಿಸ್ಟರ್, ನೀವೇನ್ ಬರ್ತಾವ? ನೀವು ಬ್ರದರ್ ಏನ್ ಬರ್ತಾವ? ನೀರು ಬರ್ತಾವ. ಅಲ್ಲಿ ಏನ್ ಬಂದು ಗೊತ್ತಾ? ಪೆಟ್ರೋಲ್ ಬರ್ತಾ ಇದಂತೆ ದೇವ್ರ ಮಕ್ಕಳೇ. ಜೋರ ಚಪ್ಪಳಾಗ್ರಿ. ಪೆಟ್ರೋಲ್ ಬರ್ತಾ ಇದಂತೆ. ಸಮೃದ್ಧಿಯಾದ ಪೆಟ್ರೋಲ್ ಬರ್ತಾ ಇದಂತೆ. ಇವಾಗ ಅಲ್ಲಿಂದ ಬರ್ತದೆ ಪೆಟ್ರೋಲ್. ಅಲ್ಲಿ 50 ರೂಪಾಯಿ ಇದ್ರೆ ಇಲ್ಲಿ ಎಷ್ಟು ಪೆಟ್ರೋಲ್ ಇಲ್ಲ ನೋಡ್ರಿ? ಎಷ್ಟು ಪೆಟ್ರೋಲ್? 104. ಅಲ್ಲಿ 30 ರೂಪಾಯಿ ಇದ್ರೆ ಇಲ್ಲಿ 104. ನೋಡ್ದ? ದೇವರ ಮಕ್ಕಳೇ ಚೆನ್ನಾಗಿ ಅರ್ಥ ಮಾಡ್ರಿ. ಆ ಪೆಟ್ರೋಲ್ ಬಂದಾಗ ಎಲ್ಲರೂ ಹೊಟ್ಟೆ ಕಿಚ್ಚುಪಟ್ರಂತೆ. ಯಾವುದೋ ದೇಶದಿಂದ ಬಂದವನು, ನಮ್ಮ ಭೂಮಿ ಬಗ್ಗೆ ನಮಗೆ ಎಷ್ಟು ತಿಳುವಳಿಕೆ ಇಲ್ಲ, ಇವನಿಗೆ ಹೆಚ್ಚಾಗಿದೆಯಲ್ಲ. ನೋಡ್ದ? ಒಂದ್ಸಾರಿ ಈತನ ಕೂಡ ಹಂಗೆ ಅಂದ್ರು. ಏನಂದ್ರು ಗೊತ್ತಾ? ಊರು ಬಿಟ್ಟು ಬಂದವನು ಇವನು. ಯಾರು? ಇಸಾಕನು. ಇವನು 100ರಷ್ಟು ಬೆಳೆ ಒಂದ. ಊರು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವರಿಗೆ ಬೆಲೆ ಇಲ್ಲ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವರಿಗೆ ಏನಿಲ್ಲಂತೆ. ಊರು ಬಿಟ್ಟು ಬಂದವನಿಗೆ 100ರಷ್ಟು ಬೆಲೆ ಅಂತೆ. ಊರು ಬಿಟ್ಟು ಬಂದವನು, ಅವನಿಗೆ ಜ್ಞಾನ ಇದೆ, ಅವನಿಗೆ ಭಕ್ತಿ ಇದೆ. ನೀವು ಊರಾಗದಿರಿ,
ಮೊನ್ನೆ ಕೇಳ್ರಿ, ಒಬ್ಬ ವ್ಯಕ್ತಿ, ಕ್ರೈಸ್ತ ವ್ಯಕ್ತಿ, ಒಬ್ಬ ಹುಡುಗ ಬಿಸ್ನೆಸ್ ಮಾಡ್ತಾನೆ. ಆ ಹುಡುಗನ ಕೈ ಕೆಳಗ 30 ಜನ ಕೆಲಸ ಮಾಡೋರಿದ್ದಾರೆ. ಏನ್ ಮೇಲೆ ನಾನು ಮಲ್ಲಿ ಹೋಗಿದ್ವಿ ವಾಕ್ ಕೇಳಕ್, ಅವ್ರ ಮಗನ ಬರ್ತಡೇ ಇತ್ತು. 30 ಜನ ಒಂದೊಂದ್ ಕಾಲಕ್ಕ 1000 ಗಟ್ಟಲೆ ದುಡಿಬೇಕಾದ್ರೆ ಕಷ್ಟ, ಈಗ ವಾರಕ್ಕೆ 1,00,000 ಗಟ್ಟಲೆ ದುಡಿತಾನೆ. ನಾನು ಲಾಸ್ಟ್ ಕೂಡ ಪ್ರೇಯರ್ ಮಾಡಿದೆ. ಇವತ್ತು 30 ಜನ ಅಲ್ಲ, ಅಬ್ರಹಾಮನ ಕೈ ಕೆಳಗೆ 318 ಜನರಿದ್ರು. ಈತನ ಕೈ ಕೆಳಗೆ ಕೂಡ ಅಂತ ಜನರು ಯೇಸುವಿನ ನಾಮದಲ್ಲಿ ಇರಲಿ. ನಾನು ಹೇಳಿದೆ, ಇನ್ನೊಂದ್ ಸಾರಿ ನನ್ನ ಕರೀರಿ ನೀವು ಚರ್ಚಿಗೆ, ನಮ್ಮ ಬ್ರದರ್ಸ್ ಕರ್ಕೊಂಬರ್ತೀನಿ, ಸ್ವಲ್ಪ ಆಟ ಆಡ್ತಾರ, ನಿಮಗೆ ಇನ್ನೂ ಇದಕ್ಕಿಂತ ಉತ್ತಮವಾದ ಸಂದೇಶವನ್ನು ಕೊಡ್ತಂದ್ರೆ ಆ ಪಾಸ್ ಹೇಳ್ತಾನ, ನಿನ್ನ ಬಹಳ ಸಾರಿ ಕರಿತೀನಿ, ನಿನ್ನ ಮಿಸ್ ಮಾಡ್ಕೊಂಡ್ ಹೋಗ್ಲಾ, ನಿನ್ನ ಮಿಸ್ ಮಾಡ್ಕೊಂಡ್ರೆ ನಾವು ಆಶೀರ್ವಾದ ಕಳ್ಕೊಂತೀವಿ. ಅಲ್ಲಯ್ಯ, ಬರೇ 20 ನಿಮಿಷ ವಾಕ್ಯ. ರಾಜಕೀಯ ವ್ಯಕ್ತಿಗಳು ಮೊನ್ನೆ ಎಲ್ಲ ರಾಜಕೀಯ ವ್ಯಕ್ತಿಗಳು ಕೇಳಿ ನಕ್ಕಂತ ಸಂತೋಷವಾಗಿದ್ದಾರೆ. ಹಾಲಯ್ಯ, ಒಬ್ರು ಎದುರುಬಾರ್ದು. ಅಲ್ಲಿ ಮಹಿಳಾ ಇನ್ಸ್ಪೆಕ್ಟರ್ ಬಂದಾರ, ಮಹಿಳಾ ಇನ್ಸ್ಪೆಕ್ಟರ್ ಕೂಡ ಕುಂತ್ಕೊಂಡು ದೇವ್ರ ವಾಕ್ಯ ಕೇಳ್ತಿದ್ದಾನೆ. ಹಾಲಯ್ಯ, ಅಲೇಲುಯ್ಯ. ಅವರು ಕೇಳಿ, ಏನ್ ಸರ್ ಇದು ಪ್ರಸಂಗ ಬೋಧನೆ ಅಂತ ಹೇಳಿದ್ರೆ, ನನ್ನ ಪಾಸ್ಟರ್ ಸರ್ ಅಂತ ಹೇಳಿದ್ರೆ, ಎಲ್ಲಿದೆ ಸರ್ ನಿಮ್ ಚರ್ಚ್ ಅಂತ ಹೇಳಿದ್ರೆ, ನಾನು ಇಲ್ಲೇದಿನ ಅಂತ ಹೇಳಿದೆ. ಒಂದ್ಸಾರಿ ನಿಮ್ ಚರ್ಚ್ ಕೂಡ ಬರ್ತದೆ ಸರ್ ಅಂತ ಹೇಳ್ತಾರೆ. ಹಲ್ಲೆಲೂಯ. ಬರೀ ಸರ್ ನಾನಿನ್ನ ಕರಿಬೇಕಂತಂದ್ರೆ, ಬರ್ತದೆ ಸರ್ ನೀನ್ ಕರಿ ಸರ್, ನಾನು ಬರ್ತೀನಿ ಅಂತೇಳಿ. ಹಲ್ಲೆಲೂಯ. ದೇವರ ಮಕ್ಕಳೇ, ವಾಕ್ಯದಲ್ಲಿ ಅಷ್ಟು ಶಕ್ತಿ ಇರ್ತದೆ, ವಾಕ್ಯದಲ್ಲಿ ಅಷ್ಟು ಬಲ ಇರ್ತದೆ. ಆಮೇಲೆ ಅದಕ್ಕೋಸ್ಕರ ದೇವರ ಮಕ್ಕಳೇ ಚೆನ್ನಾಗಿ ಅರ್ಥ ಮಾಡಿ, ನಾವೇನ್ ಮಾಡ್ಬೇಕಂದ್ರೆ ದೇವರ ವಾಕ್ಯವನ್ನು ಓದಬೇಕು. ಹಲ್ಲೆಲೂಯ. ಹೇಳ್ರಿ, ದೇವರ ವಾಕ್ಯವನ್ನು ಓದ್ಬೇಕು, ದೇವರ ವಾಕ್ಯವನ್ನ ಕಲಿಬೇಕು. ಓದ್ಬೇಕು, ಕಲಿಬೇಕು, ಚೆನ್ನಾಗಿ ಕಲಿಬೇಕು. ಈಗ ನೀವು ಓದಕ್ ಬರಕ್ಲ, ಅಮ್ಮ ಓದಕ್ ಬರಕ್ಲ, ಏನ್ ಮಾಡ್ಬೇಕು? ಸೇವಕರು ಹೇಳುವಾಗ ಚೆನ್ನಾಗಿ ಕಲಿಬೇಕು, ಕಿವಿ ಕೊಟ್ಟು ಕಲಿಬೇಕು. ಅವಾಗ ನೀನು ಬಹಳ ಅಭ್ಯಾಸ ಆಗ್ತಿ. ಇನ್ನೊಂದು ವಾಕ್ಯ ಕಲಿಯೋಣ ದೇವ್ರ ಮಕ್ಕಳು. ತೆಗಿರಿ, 2ನೇ ಕೊರಿಂಥಿ ಬರೆದ ಪತ್ರಿಕೆ. ಬೇಗ ಇಂಪಾರ್ಟೆಂಟ್ ಮಾತು ಬೇಗ ಮುಗಿಸ್ಬಿಡುತ್ತೆ. 2ನೇ ಕೊರಿಂಥಿ ಬರೆದ ಪತ್ರಿಕೆ ತೆಗಿರಿ, 8ನೇ ಅಧ್ಯಾಯ 9ನೇ ವಚನ ಓದ್ರಿ. 2ನೇ ಕೊರಿಂಥಿ ಬರೆದ ಪತ್ರಿಕೆ 8ನೇ ಅಧ್ಯಾಯ 9ನೇ ವಚನ. ನೋಡ್ದ, ನೀವು ಇದನ್ನ ಕೇಳುವಾಗ ಗೊತ್ತಾಗ್ತದೆ, ಇದನ್ನ ಓದುವಾಗ ಗೊತ್ತಾಗ್ತದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ನಿಮ್ಗೆ ಗೊತ್ತಾಯ್ತಲ್ಲ. ಆತನು ಐಶ್ವರ್ಯವಂತನು. ಅಮ್ಮ, ಯೇಸ್ವಾಮಿ ಪರಲೋಕದಲ್ಲಿ ಆತನು ಎಲ್ಲಾ ಕಡೆಗಳಲ್ಲಿ ಐಶ್ವರ್ಯವಂತನಾಗಿದ್ದು, ತಾನು ಬಡತನ, ತೆಲುಗು ದರಿದ್ರನಾಗಿದ್ದಂತೆ ದೇವರು, ದರಿದ್ರದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕಂತೇಳಿ ಯೇಸು, ಎಲ್ಲ ನಡ್ರಿ, ಯೇಸು ನಾವು ಐಶ್ವರ್ಯವಂತರಾಗಬೇಕೆಂದು ಯೇಸು ನಮಗೋಸ್ಕರ ದಲಿದ್ರನಾದನು. ಬಡವನೆಂಬುದಕ್ಕಿಂತ ತೆಲುಗಿನಲ್ಲಿ ಚೆನ್ನಾಗಿ ಬಂದಿದೆ, ದಲಿದ್ರನಾದನು. ಬಹಳ ಜನರು ಯಾರನ್ನ ಶಪಿಸ್ಬೇಕಾದ್ರೆ ಅಂತ ಏ ಬಡವ ಅಂಬುದು ಕಡಿಮೆ, ದಲಿದ್ರನೇ ಅಂತಾರ. ಹಲ್ಲೆಲೂಯ. ಬಡವಗಳು ಅಂತಾರ, ಆದ್ರೆ ಹೆಚ್ಚಾಗಿ ಏನಂತ ಗೊತ್ತಾ, ಬಹಳ ಹೀನವಾಗಿ ಪದ ಏನು ಗೊತ್ತಾ, ದಲಿದ್ರನೇ ಅಂತಾರ. ಅದಕ್ಕೋಸ್ಕರ ದಲಿದ್ರುಡು ಅಂತ ಬರಲ್ಪಡುತ್ತೆ. ದೇವರು ನಮಗೋಸ್ಕರ ದಲಿದ್ರನಾಗಿದ್ದಾನೆ, ನಾವು ಧನವಂತರಾಗಬೇಕಂತ ಜೋರಾಗಿ ಚಪ್ಪಳೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಈಗ ಅರ್ಥ ಮಾಡಿದ್ರೆ ನಮಗೆ, ಆತನಿಗೆ 20-30 ಸ್ಥಳ ಇಲ್ಲ. ನಿಮ್ಗೆ ಯಾರಿಗಾರ 20-30 ಸ್ಥಳ ಇದೆಯಾ? ಹೊಲ ಇದ್ದವ್ರು ಕೈ ಐತ್ರಿ, ಹೊಲ ಇದ್ದವರು ಬೇಕಾಗ ಟಕಟಕ ಹೊಲ. ಅಕ್ಕರಿಗೆ ಹೊಲ ಐತೆ, ಅಣ್ಣರಿಗೆ ಹೊಲ ಐತೆ, ವೆರಿ ಗುಡ್. ಹೊಲ ಇದ್ದರು ಅಕ್ಕರಿಗೆ ಕೂಡ ಹೊಲ ಐತಿ, ವೆರಿ ಗುಡ್. ಹಲ್ಲೆಲೂಯ. ಏ ಸ್ವಾಮಿ ಹೊಲ ಇದ್ದ? ಏ ಸ್ವಾಮಿಗೆ ನೋಡಿದ, ನಮಗೆ ಹೊಲ ಐತೆ, ಏ ಸ್ವಾಮಿಗೆ ಹೊಲ ಇಲ್ಲ. ಏ ಸ್ವಾಮಿಗೆ ಸ್ಥಳ ಇಲ್ಲ, ನಮಗೆ ಸ್ಥಳ ಇದೆ. ಹಲ್ಲೆಲೂಯ. ಏ ಸ್ವಾಮಿಗೆ ಬ್ಯಾಂಕ್ ನಲ್ಲಿ ಬ್ಯಾಲೆನ್ಸ್ ಇಲ್ಲ, ನಮಗೆ ಬ್ಯಾಂಕ್ ನಲ್ಲಿ ಬ್ಯಾಲೆನ್ಸ್ ಇದೆ. ನಾನೇ ಹೇಳ್ದಲ್ಲ, 2007 ಚಿಲ್ಡ್ರೆ ಐತೆ, ನೋಡ್ಕೊಳ್ರಿ, ಸೂರ್ಯ ಬಾರಂಗಿದೆ, ಅಲ್ಲೇ ತಂತಾಗ ಮೊಬೈಲ್. ಹಲ್ಲೆಲೂಯ, ಹಲ್ಲೆಲೂಯ. ಏ ಸ್ವಾಮಿಗೆ 60,000 ರೂಪಾಯಿ 70,000 ರೂಪಾಯಿ ಸಂಬಳ ಇಲ್ಲ, ನಮ್ಮ ಬಕ್ರಮಕ್ಕೆ ಒಂದು 60-70,000 ರೂಪಾಯಿ ಸಂಬಳ ಐತೆ. ಹಲ್ಲೆಲೂಯ. ಏ ಸ್ವಾಮಿ ಜೀರಾಗಿ ನಮ್ಮನ್ನ ಈರಾಗಿ ಮಾಡಿದ್ದಾನೆ. ಕೆಲವೊಬ್ರು ಆ ಕಡೆ ನೋಡ್ತಾರೆ, ಏನ್ ಇಟ್ಟಾರೆ ಹೇಗತ್ತೆ ಇಂಥ ಪಾಯಿಂಟ್ ಹೇಳ್ತಾರೆ ಆ ಕಡೆ. ಅದು ಯಮ್ಮ 1 ಗಂಟೆ ನನ್ನ ಕಡೆ ನೋಡ್ರಮ್ಮ, ಚೆನ್ನಾಗಿ ಕೇಳಿಸ್ಕೊಡ್ರಿ. ನನ್ನ ಕಡೆ ನೋಡ್ರಿ, ನನ್ನ ನೋಡಿದ್ರ ವಾಕ್ಯ ಕೇಳಿಸ್ಕೊಡ್ರಿ. ಹಲ್ಲೆಲೂಯ. ಇದನ್ನ ಕಲಿಬೇಕು ಚೆನ್ನಾಗಿ. ನೋಡ್ರಿ, ಏ ಸ್ವಾಮಿಗೆ ಸ್ವಂತ ಮನೆ ಇಲ್ಲ, ನಮಗೆ ಮನೆಗಳೆಲ್ಲ ಬಾಡಿ ಕೊಟ್ಟು ಕೊಟ್ಟಿವಿ. ಮನೆ ಬಾಡಿ ಕೊಟ್ರ ಕೈ ಐತ್ರಿ, ನಾನು ಬಾಡಿ ಕೊಟ್ಟಿ ನಂಬರು. ವೆರಿ ಗುಡ್. ಒಬ್ರು ಇನ್ನ ಕೊಟ್ಟಿಲ್ಲ, ಇನ್ನ ಕೊಡುವ ಅಲ್ಲಮ್ಮ, ಬಾಡಿ ಕೊಡುವ, ನೀನ್ ಮುಂದೆ ಕೊಡುವಂತೆ. 2 ಇನ್ನ ಹೊರಗೆ ಯಾರನ್ನ ಕೈಗಳು ನೋಡ್ದ. ಏ ಸ್ವಾಮಿಗೆ ಬಾಡಿಗೆ ಮನೇಲಿದ್ದ, ನಾವು ಅದ್ರ ಸ್ವಂತ ಮನೆಗದೀವಿ. ಹೇಳ್ರಿ ಸ್ವಂತ ಮನೆ ಇದ್ದಾರ, ಸ್ವಂತ ಮನೆಗದೀವನ್ರಿ. ಏ ಸ್ವಾಮಿ ಅಲ್ಲಿ ಅದನ್ನ ಹೇಳ್ರಿ, ಏ ಸ್ವಾಮಿ ಅಲ್ಲಿದ್ದ. ಯಾಕೆ
ದೇವರು ದಲಿತನಾಗಿ ನಮ್ಮನ್ನ ಸ್ವಂತ ಮನೆಯಲ್ಲಿ ಇಟ್ಟಿದ್ದಾನೆ. ಅಷ್ಟು ಮಾತ್ರವಲ್ಲ, ಮುಂದಿನ ದಿನಗಳಲ್ಲಿ ನೀವು ಬಾಡಿಗೆಯನ್ನು ಕೊಡುವರಾಗಿರ್ರಿ. ಹಲ್ಲೆಲೂಯಾ. ಈಗ ಚೆನ್ನಾಗಿ ಅರ್ಥ ಮಾಡ್ರಿ, ನಾವು ದೇವರ ಆಶೀರ್ವಾದ ಹೊಂದಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಎರಡು ಕೆಲಸ ಮಾಡ್ಬೇಕು. ಹೇಳ್ರಿ, ಎರಡು ಕೆಲಸ ಮಾಡ್ಬೇಕು. ಏನ್ ಮಾಡ್ಬೇಕು ಹೇಳ್ರಿ? ಒಬ್ಬ ವ್ಯಕ್ತಿ ಆಶೀರ್ವಾದ ಹೊಂದಬೇಕಂದ್ರೆ 66 ಪುಸ್ತಕದ ವಾಕ್ಯ ನಿಮ್ಗೆ ಹೇಳ್ತಾ ಇದೀನಿ. ನಾವು ಆಶೀರ್ವಾದ ಹೊಂದಬೇಕಂದ್ರೆ ಅಲ್ಲ, ನಾವು ದೇವರು ಇಟ್ಟಿರುವ ಆಶೀರ್ವಾದ ಐಶ್ವರ್ಯ ನಾವು ಹೊಂದಬೇಕಂದ್ರೆ ಎರಡು ಕೆಲಸ ಮಾಡ್ಬೇಕು. ಏನ್ ಮಾಡ್ಬೇಕು ಗೊತ್ತಾ? ದೇವರ ಮಕ್ಕಳು ಸೋಮರಿಗಳಾಗ್ಬಾರ್ದು, ಚೆನ್ನಾಗಿ ಕೆಲಸ ಮಾಡ್ಬೇಕು. ಹೇಳ್ರಿ, ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೆ ಚೆನ್ನಾಗಂದ್ರೆ ಮೈ ಮುರಿಯಂಗಲ್ಲ, ಕೆಲಸ ಮಾಡ್ಬೇಕು. ಯಾವುದು? ಇವಾಗ ನನ್ನ ಕೆಲಸ ನಾನ್ ಮಾಡ್ಬೇಕು, ನಿಮ್ ಕೆಲಸ ನೀವು ಮಾಡ್ಬೇಕು. ಹಲ್ಲೆಲೂಯಾ. ಕೆಲಸ ಮಾಡ್ಬೇಕು. ಎರಡನೇದು, ಕಷ್ಟಪಟ್ಟು ಏನ್ ಮಾಡ್ಬೇಕು? ಚೆನ್ನಾಗಿ ಕಷ್ಟಪಟ್ಟು ದುಡಿಬೇಕು. ಒಂದು. ಎರಡನೇದಾಗಿ ಏನ್ ಮಾಡ್ಬೇಕು? ಕೊಡ್ಬೇಕು. ಎರಡನೇದಾಗಿ ಏನ್ ಮಾಡ್ಬೇಕು ಹೇಳ್ರಿ? ಕೊಡ್ಬೇಕು. ಸೇವಕರಿಗೆ ಕೊಡ್ಬೇಕು, ಚರ್ಚಿಗೆ ಕೊಡ್ಬೇಕು, ಬಡವರಿಗೆ ಕೊಡ್ಬೇಕು, ಭಿಕ್ಷಗಾರರಿಗೆ ಕೊಡ್ಬೇಕು, ದಲಿತರಿಗೆ ಕೊಡ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೊಡುವಾಗ ಆಶೀರ್ವಾದ ಇರ್ತದೆ. ಬಹಳ ಜನರು ಇವತ್ತು ಕ್ರೈಸ್ತರು ಕೂಡ ಸ್ವಲ್ಪ ಜನ ಇರ್ತಾರೆ, ಕೊಡದಂಗ ಆಶೀರ್ವಾದ. ನಾನೊಂದು ಮಾತು ಹೇಳ್ತೀನಿ ದೇವ್ರ ಮಕ್ಕಳೇ, ಚೆನ್ನಾಗಿ ಅರ್ಥ ಮಾಡ್ರಿ. ಕೊಡದಂಗ ಈ ದೇವ್ರು ಯಾರು ಕೂಡ ಆಶೀರ್ವಾದ ಮಾಡಕ್ ಆಗಲ್ಲ. ಹಲ್ಲೆಲೂಯಾ. ನೀನು ಆಶೀರ್ವಾದ ಹೊಂದಬೇಕಂದ್ರೆ, ದೇವರಿಟ್ಟರು ಐಶ್ವರ್ಯನು ಹೊಂದಬೇಕಂದ್ರೆ ನೀನು ಕೊಡುವ ವ್ಯಕ್ತಿ ಆಗಿರ್ಬೇಕು. ಆಮೇಲೆ ನೀನ್ ಏನಾಗಿರ್ಬೇಕು ಹೇಳು? ಕೊಡುವ ವ್ಯಕ್ತಿ ಆಗಿರ್ಬೇಕು. ಅದನ್ನ ನೀನು ಕಲಿಬೇಕು. ಕೊಡುವ ವ್ಯಕ್ತಿ ಆಗಿರ್ಬೇಕು ದೇವ್ರ ಮಕ್ಕಳೇ. ಅದನ್ನ ನೀವು ಕಲಿಯುವಾಗ ನೋಡ್ರಿ, ನಮ್ ಚರ್ಚನ ಕೂಡ ಸ್ವಲ್ಪ ಜನ ಕೊಡ್ತಾರಿಲ್ಲ ಅಂತ ಹೇಳ್ತಾರ, ಕೊಡ್ತಾರ. ಇನ್ನು ಜನ ಇರ್ತಾರಲ್ಲ, ಅವ್ರು ಕೂಡ ಏನ್ ಮಾಡೋದ? ಕೊಡುವಂತದನ್ನ ಕಲಿಬೇಕು. ಆಮೇಲೆ ಕಲಿಯುವಾಗ ಈ ಆಶೀರ್ವಾದವನ್ನ ನೀನ್ ಏನ್ ಮಾಡ್ತಿ? ಸ್ವಂತವಾಗಿ ಹೊಂದಿಕೊಳ್ಳುತ್ತಿ. ಆ ವಾಕ್ಯ ಓದೋಣ ದೇವ್ರ ಮಕ್ಕಳ. ಈ ವಾಕ್ಯ ಓದ್ರಿ. ಪರಿಶುದ್ಧಾತ್ಮನ ಮೂಲಕ ಅಪೊಸ್ತಲನಾದ ಪೌಲನು ಈ ವಾಕ್ಯವನ್ನು ಹೇಳಿದ್ದಾನೆ. ಆ ವಾಕ್ಯ ಓದೋಣ. ತೆಗಿರಿ ಅಪೊಸ್ತಲ ಕಾರ್ಯಗಳು ಚೆನ್ನಾಗಿ. ಅಪೊಸ್ತಲರ 20ನೇ ಅಧ್ಯಾಯ 35 ವಚನ ಓದ್ರಿ. ಎಲ್ಲಾ ವಿಷಯಗಳಲ್ಲಿ ನಾನು ನಿಮಗೆ ಮಾದರಿ ತೋರಿಸಿದ್ದೇನೆ. ನೀವು ಹಾಗೆ ದುಡಿದು. ಚೆನ್ನಾಗಿದೆ. ಏನಕ್ಕೆ ನಾವು ದುಡಿಬೇಕಂತೆ. ಏನಮ್ಮ? ನೀವೆಲ್ಲ ಕೆಲಸ ಮಾಡ್ತಾ ಬಿಡು. ದುಡಿದು ಬಲ ಇಲ್ಲದವರಿಗೆ ಉಪಕಾರ ಮಾಡಬೇಕು. ಚೆನ್ನಾಗಿ ಅರ್ಥ ಮಾಡಿದ್ರೆ, ತೆಗೆದುಕೊಳ್ಳುವುದಕ್ಕಿಂತ ಅಂಡರ್ಲೈನ್ ಮಾಡಿಕೊಡ್ರಿ, ಕೊಡುವುದೇ ಹೆಚ್ಚಿನ ಭಾಗ್ಯವೆಂಬುದಾಗಿ. ನೋಡ್ದ, ಭಾಗ್ಯ, ಹೆಚ್ಚಿನ ಭಾಗ್ಯ. ಎಲ್ಲನ್ರಿ ಹೆಚ್ಚಿನ ಭಾಗ್ಯ ಅನ್ರಿ? ಬಾಯಿದ್ದಾರೆ ಎಲ್ಲರೂ ಅನ್ರಮ್ಮ, ನೀವು ಕೊಡ್ತಾರ ಬಿಡ್ತಾರ ಅನ್ರಿ? ಒಟ್ಟು ಹೆಚ್ಚಿನ ಭಾಗ್ಯ ಅನ್ರಿ? ಇವತ್ತು ನಾಳೆ ಕಲ್ರಿ ವಾಕ್ಯವನ್ನ. ಹೆಚ್ಚಿನ ಭಾಗ್ಯ ಹೇಳ್ರಿ. ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯ ಅಂದ್ರೆ ಅರ್ಥ ಅಂದಿರೋಕೆ ದೊಡ್ಡ ಆಶೀರ್ವಾದ ಅಂತ ಅರ್ಥ. ಹೆಚ್ಚಿನ ಭಾಗ್ಯ ನಿಮಗೆ ಬೇಕಾದ್ರೆ ಹೆಚ್ಚಿನ ಆಶೀರ್ವಾದ. ನಾನು ಅದಕ್ಕೋಸ್ಕರ ನಾನು ಅವಾಗ ನಮ್ಮ ಹೆಣ್ಮಕ್ಳ ಹತ್ರ ನಾನು ಮಾತಾಡ್ತಿರ್ತೀನಿ. ಅವಾಗ ಇವತ್ತು ನಾವು ಸ್ವಲ್ಪ ಬಲಹೀನವಾಗಿರ್ಬೋದು. ನಾನು ಹೇಳ್ತಿರ್ತೀನಿ ನಮಗೆ, ನಾನು ದೇವರ ಸೇವೆಗಾಗಿ ಬಹಳ ಬಿಟ್ಟಿದ್ದೀನಿ. ಆಮೇಲೆ ಮುಂದಿನ ದಿನಗಳಲ್ಲಿ ನಾನು ನಮ್ಮ ಕುಟುಂಬ ಬಹಳ ಆಶೀರ್ವಾದ ಹೊಂದುತ್ತೇವೆ, ಬಹಳ ಆಶೀರ್ವಾದ ಹೊಂದುತ್ತೇವೆ. ಯಾಕಂದ್ರೆ ನನಗೆ ಧೈರ್ಯ ಇದೆ. ನಾನು ದೇವರ ಸೇವೆಗಾಗಿ, ಬಡವರಿಗಾಗಿ, ಅನಾಥರಿಗಾಗಿ, ಭಿಕ್ಷಕರಿಗಾಗಿ ನನ್ನ ಕೈಯಿಂದ ದಾತೃತ್ವವನ್ನ ಬಹಳವಾಗಿ, ನನಗಿರುವಂತದ್ರಲ್ಲಿ ಬಹಳವಾಗಿ ಬಿತ್ತಿದ್ದೇನೆ. ಈ ವಾಕ್ಯ ನನ್ನ ಜೀವನದಲ್ಲಿ ನೆರವೇರುತ್ತದೆ. ಇದು ಒಬ್ಬ ಮಾಮೂಲು ವ್ಯಕ್ತಿ ಹೇಳಿದಂತ ವ್ಯಕ್ತಿ ಅಲ್ಲ, ಪರಿಶುದ್ಧಾತ್ಮ ಭರಿತನಾಗಿರುವಂತ ಅಪೊಸ್ತಲನಾದ ಪೌಲನು ಹೇಳಿರುವಂತ ಮಾತು ಇದು. ಹಲ್ಲೆಲೂಯಾ. ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೇಳಿದ ಮಾತುಗಳನ್ನು ನಿಮ್ಮ ನೆನಪಿನಲ್ಲಿ ಇಟ್ಟುಕೊಂಡಿರ್ಬೇಕು ಅಂದನು. ಅಂದ್ರೆ ಇದು ಯೇಸ್ವಾಮಿ ಹೇಳಿದ್ದಾನೆ. ಇದನ್ನ ಅಪೊಸ್ತಲನಾದ ಪೌಲನು ಸಭೆ ಹತ್ರ ಮಾತಾಡ್ತಾ ಇದ್ದಾನೆ. ಈಗ ನಾನು ಹೆಂಗ್ ಮಾತಾಡ್ತಾನೆ ಕೇಳ್ರಿ? ಪರಿಶುದ್ಧಾತ್ಮ ಭರಿತನಾಗಿ ಏನ್ ಮಾತಾಡ್ತಿದ್ದಾನೆ? ಯೇಸು ಕ್ರಿಸ್ತನು ಹೇಳಿದ್ದನ್ನ ಮಾತಾಡ್ತಾನೆ. ಯೇಸು ಕ್ರಿಸ್ತನ ಏನ್ ಕೇಳಂತೆ? ಅಪ್ಪ, ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಆಶೀರ್ವಾದ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವಾಗ ಬಹಳ ಜನ ಏನಂದ್ರು, ಇವ್ನು ಊರು ಬಿಟ್ಟು ಬಂದವನು ಹೆಚ್ಚಿನ ಆಶೀರ್ವಾದ ಅಂದೇನ? ನಾವು ಊರಾಗಿದ್ದರೆ ಅಂತ ಇಲ್ಲ, ನಾವ್ ಇಲ್ಲೇ ಹುಟ್ಟಿ ಇಲ್ಲೇ ಬೆಳಿತಿದ್ವಿ ಫಿಲಿಸ್ಟೀನ್ ಅಂತಂದ್ರ. ಮತ್ತೆ ಅವನು ಊರು ಬಿಟ್ಟು ಬಂದನೋ ಊರು ಕೆಡಿಸಿ ಬಂದನೋ ಗೊತ್ತಿಲ್ಲ. ಅವನು ಏನಾಗಿದ್ದಾನ? ಅವನು ಭಕ್ತಿವಂತನಾಗಿದ್ದಾನೆ. ಹಲ್ಲೆಲೂಯಾ. ಅವನು ಪ್ರಾರ್ಥನೆ ವೀರನಾಗಿದ್ದಾನೆ. ಹಲ್ಲೆಲೂಯಾ. ಅವನು ದೇವರ ಮೇಲೆ ಭರವಸೆ ಇಡ್ತಾ ಇದ್ದಾನೆ. ಹಲ್ಲೆಲೂಯಾ. ಈ ಊರಲ್ಲಿ ಯಾರು ಕೂಡ ಆಶೀರ್ವಾದ ಅಂತಿಲ್ಲ. ಬಹಳ ಜನ ನಾನು ಇದ್ದೂರರು ನಂಬರಲ್ಲ, ಬಿದ್ದುಗೋಳಕ್ಕಿಂತ ತತ್ತಿದ್ದಾಗ್ಯಾರ. ಅಲ್ಲ, ಅದು ಯಾವುದು? ಆದಿಕಾಂಡದಲ್ಲಿ 26ನೇ ಅಧ್ಯಾಯದಲ್ಲಿ
ಇವನು ಊರು ಬಿಟ್ಟು ಬಂದಾನೆ ಇಷ್ಟು ಆಶೀರ್ವಾದ ಹೊಂದಿದೆ ನಮ್ಮದು. ಹಲೋ, ಬಹಳ ಜನರನ್ನು ಊರು ಬಿಟ್ಟು ಬಂದ್ರೆ ಈನಾಗಿ ಮಾತಾಡ್ತಾರ, ಅವ್ನು ಊರು ಬಿಟ್ಟು ಬಂದ ಅಂತಾರ. ಹಂಗಲ್ಲ ಅನ್ನಕ್ ಹೋಗ್ಬಾರ್ದು. ಊರು ಬಿಟ್ಟು ಬರ್ಲಿ, ಇನ್ನೊಂದು ಬರ್ಲಿ, ಅವನು ಕೂಡ ಮನುಷ್ಯನಲ್ಲ. ಅಂದ್ರೆ ನಮ್ಮಂಗ ಇವಾಗ ನಾವು ಊರು ಬಿಟ್ಟು ಹೋಗ್ತೇವೆ ಯಾವಾಗ ದುಡಿಯಕ. ನಮ್ಮನ್ನ ಹಂಗಂದ್ರೆ ಎಷ್ಟೋ ಬಾಧೆ ಆಗ್ತದೆ ನಿಮಗೆ. ಯಾರು ರೆಸ್ಪಾನ್ಸ್ ಇಲ್ಲ ನೀವು? ಅರ್ಥ ಆಯ್ತಾನ ಕನ್ನಡ? ಚಲೋ ಅರ್ಥ ಆಯ್ತ್ರಿ? ಚಲೋ ಅರ್ಥ ಆಯ್ತ್ರ? ಹಲ್ಲೆಲೂಯಾ. ಚೆನ್ನಾಗಿ ಅರ್ಥ ಮಾಡಿದ್ರು ಮಕ್ಕಳೇ. ಅದಕ್ಕೋಸ್ಕರ ನಾವು ದೇವರ ಆಶೀರ್ವಾದ. ಇನ್ನೊಂದು ವಾಕ್ಯ ನಂಗೆ ಬಹಳ ನೀಟಾಗಿ ಹೇಳ್ತಾ, ಚೆನ್ನಾಗಿ ಕಳಿಸ್ಕೊಡ್ರಿ. ಆ ವಾಕ್ಯ ಕಳಿಸ್ಕೊಡ್ರಿ, ಅದ್ರ ಅರ್ಥ ಹೇಳಿ ಬೇಗ ಮುಗಿಸ್ತೇನೆ. ಓದೋಣ, ಟೈಮ್ ಆಗ್ತದೆ. ಇಬ್ರಿಯರು ಬರೆದ ಪತ್ರಕ್ಕೆ 11ನೇ ಅಧ್ಯಾಯ 4ನೇ ವಚನ ಓದ್ರ ವಾಕ್ಯ ಓದ್ರಿ. ಇಬ್ರಿಯರು ಬರೆದ ಪತ್ರಕ್ಕೆ 11ನೇ ಅಧ್ಯಾಯ 4ನೇ ವಚನ. ನಂಬಿಕೆಯಿಂದಲೇ ಹೇಬೇಲು ಕಾಯಿನ ಯಜ್ಞಕ್ಕಿಂತ ದೇವರಿಗೆ ಸಮರ್ಪಿಸಿದನು. ಇಲ್ಲಿ ಹಿಡ್ಕೋಬೇಕು ನಾವು ವಾಕ್ಯ. ಅದರ ಮೂಲಕ ಎಲ್ಲ ಹೇಳ್ರಿ, ಅದರ ಮೂಲಕ ಅನ್ರಿ, ಜೋರ ಗಟ್ಟಿ ಹೇಳ್ರಿ. ಅದರ ಮೂಲಕ ಏನಾಯ್ತಂತೆ? ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ಹೇಳ್ರಿ, ಅದರ ಮೂಲಕ ಅವನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ಇನ್ನೊಂದು ವಾಕ್ಯಕ್ಕೆ ಬರೋಣ. ತೆಗಿರಿ, ಆ ವಾಕ್ಯ ತೆಗಿರಿ ದೇವ್ರ ಮಕ್ಕಳೇ. 410ನೇ ಅಧ್ಯಾಯ 6ನೇ ವಚನ ಮುಗಿಸ್ಬಿಡೋಣ, ಟೈಮ್ ಆಗ್ತದೆ. ಓದ್ರಿ ಬೇಗ ಓದ್ರಿ. 410:6ನೇ ವಚನ ಓದ್ರಿ. ಶಿಷ್ಟನ ತಲೆ. ಶಿಷ್ಟ ಅಂದ್ರೆ ಯಾರು? ನೀತಿವಂತನು. ಅಮ್ಮ, ಕೊಡುವುದ್ರ ಮೂಲಕ ಕೂಡ ನಾವು ನೀತಿವಂತರಾಗ್ತೀವಿ. ಯೇಸುವಿನ ರಕ್ತದಲ್ಲಿ ತೊಳ್ಕೊಳ್ಳೋದ್ರ ಮೂಲಕ ನಾವು ನೀತಿವಂತರಾಗ್ತೀವಿ. ಅರಿಕೆ ಮಾಡೋದ್ರ ಮೂಲಕ ನಾವು ನೀತಿವಂತರಾಗ್ತೀವಿ. ನೀತಿವಂತರು ಒಂದೇ ಒಂದಲ್ಲ, ಅದ್ರಲ್ಲಿ ಹ್ಯಾಂಗಲಾದಿರ್ತದೆ ದೇವರ ಮಕ್ಕಳೇ. ಹಲ್ಲೆಲೂಯಾ. ಇಲ್ಲಿ ವಾಕ್ಯದೆ ಎಲ್ಲ ನಾನು ಕಂಡು ನೋಡ್ರಿ. ನೀತಿವಂತನ ತಲೆ ಓದಪ್ಪ ಏನಂತೆ? ಅಲ್ಲ, ಅದು ಸಿಸ್ಟಮ್ ಅದು ವಿವರಿಸಿ ಹೇಳ್ಬಿಟ್ಟಿನಿ ನಾನು. ಸಿಸ್ಟಮ್ ಅಂದ್ರೆ ಅರ್ಥ ಆಗ್ಲಿಲ್ಲ ನಮ್ಮರಿಗೆ. ಇವಾಗ ಚೆನ್ನಾಗಿದ್ರಿ ಅಂದ್ರೆ ನಮ್ಮ ಬಾಬನವರಿಗೆ ಅರ್ಥ ಆಗ್ಲಿಲ್ಲ. ಬೇಸಿದ್ರಿ ಅಂದ್ರೆ ಬೇಸಿದ್ ಅಂತಾರ. ಅದೇ ಏನ್ ವಸಂತ ನಿಮ್ ಕಡೆ ಬಂದ್ರೆ ಬೇಸದ್ರಂತೆ ನೀವು ಕೂಡ ಅಷ್ಟೊಂದು ಅರ್ಥ ಇಲ್ಲ. ಚಲೋ ಅದ್ರಿ ಏನ್ರಿ ಅಂದ್ರೆ ವಸಂತ ಬಹಳ ಜನಕ್ಕೆ ಅರ್ಥ ಆಗ್ತದೆ. ಚಲೋ ಅದ್ರಿ ಹೆಂಗದ್ರಿ, ಮನೆ ಮಟ್ಟ ಮಕ್ಕಳೆಲ್ಲ ಹೆಂಗಿದ್ರಿ? ನಾವು ಬಳ್ಳೆ ಬಾಬಿನ ಮಾತ್ರ ಬಾಳೆ ಮಕ್ಕಳ ಬಾಟ ಏನಂತಾರಲ್ಲ ಗುಟ. ಈ ಪಾಸ್ಟ್ ಏನೋ ಭಾಷೆಗಳು ಬೇರೆ ಬೇರೆ ಕಲ್ತಲ್ಲ ಗುಟ. ಅರ್ಥ ಆಗಿ ಸಾಯ್ತಿಲ್ಲಲ್ಲ ಗುಟ. ನಮ್ ಬಳ್ಳಾರಿ ಭಾಷೆ ಹೇಳಿದ್ರೆ ಬೇಸಿತ್ತಲ್ಲ ಗುಟ. ಹಲ್ಲೆಲೂಯಾ. ವಸಂತ ನೀನು ಜನರದ ನೀತಿವಂತನ ತಲೆ ಅದೇ ಒಂದ್ ಕಡೆ ಏನಿಲ್ಲ ಅರ್ಥ ಆಗ್ತದ. ನೀತಿವಂತನ ತಲೆ ಆಶೀರ್ವಾದದ ನೆಲೆ. ಅರ್ಥ ಏನಿದೆ ಅವ್ರ ಮಕ್ಕಳೇ? ನಾವು ಕೊಡುವುದ್ರ ಮೂಲಕ ಕೂಡ ನೀತಿವಂತರಾಗ್ತೇವೆ. ನೀತಿವಂತನ ತಲೆ ಆಶೀರ್ವಾದ ಅಂದ್ರೆ ಬಂದು ಹೋಗುವಂತದಲ್ಲ, ನೆಲೆಯಾಗಿ ನಿಂತುಕೊಳ್ಳುವಂಥದ್ದು. ಹಲ್ಲೆಲೂಯಾ. ನಿನ್ನ ಮೇಲೆ ಶಾಶ್ವತವಾಗಿ ಅಮ್ಮ ಭೂಮಿಯಲ್ಲಿ ದೇವರು ಬಚ್ಚಿಟ್ಟರು ಎಲ್ಲ ಆಸ್ತಿ ನೀನ್ ನೀತಿವಂತನಾಗುವಾಗ, ಅಂದ್ರೆ ನೀನು ಕಷ್ಟಪಟ್ಟದನ್ನ ನೀನು ಕೊಡುವಾಗ ಯಾರಿಗೆ ಕೊಡ್ಬೇಕು? ಸಭೆಗೆ ಕೊಡ್ಬೇಕು, ಕಷ್ಟದಲ್ಲಿರುವವರಿಗೆ ಕೊಡ್ಬೇಕು, ಬಡತನದಲ್ಲಿರುವವರಿಗೆ ಕೊಡ್ಬೇಕು, ರೋಗದಲ್ಲಿರುವವರಿಗೆ ಕೊಡ್ಬೇಕು. ಹಲ್ಲೆಲೂಯಾ. ಕೊಡುವಾಗ ನೀನ್ ನೀತಿವಂತನಾಗ್ತೀವಿ. ಹೇಳ್ರಿ ಏನಾಗ್ತಿ? ಹೇಳ್ರಿ ಏನಾಗ್ತಿ? ಹೇಳ್ರಿ ನಾವು ಕೊಡುವುದ್ರ ಮೂಲಕ ನಾವು ಕೊಡುವುದ್ರ ಮೂಲಕ ನೀತಿವಂತರಾಗುತ್ತೇವೆ. ನೀತಿವಂತನ ತಲೆ ಆಶೀರ್ವಾದದ. ಯಾರು ನೀತಿವಂತರಾಗ್ತಾರ ಅವ್ರ ತಲೆ ಆಶೀರ್ವಾದದ ನೆಲೆ ಆಗ್ಬಿಡ್ತಂತಿನ್ನ. ಅಂದ್ರೆ ಆಶೀರ್ವಾದ ಕಂಟಿನ್ಯೂ ತಮ್ಮದು, ಹಿಂಗ್ ಹೋಗಿ ಬರುವಂತದಲ್ಲ. ಅಲೋ, ಇದನ್ನ ನೀವು ಕಲಿಬೇಕು. ಆಮೇಲೆ ಹಲ್ಲೆಲೂಯಾ. ಇದು ನೀವು ಕಲ್ತ್ರೆ ಒಂದು ಸನ್ನಿವೇಶ ಹೇಳಿ ಬೇಗ ಮುಗಿಸಿದಾರೆ ಮಕ್ಕಳೇ. ಹಾಗರಳು ಇಸ್ಮಾಯಿಲ್ ಇದ್ದಾನೆ. ದೇವ್ರ ಮಕ್ಕಳು ನೀರು ಹಾಕಿ ಹೋಗ್ಬಿಟ್ಟವ. ಅರಣ್ಯ ಪ್ರದೇಶದಲ್ಲಿ ಹಾರಾಡ್ತಿರುವಾಗ ಹುಡುಗ ಅಳ್ತದಾನ. ಯಾರು? ಇಸ್ಮಾಯಿಲ್ ಅಳ್ತಾ ಇದ್ದಾನ. ಅಮ್ಮ ನೀರಿಲ್ಲ, ಗಂಟ್ಲ ಹೋಗ್ಬಿಡುತ್ತೆ, ಬಾಯಿ ಅವನಿಗೆ ಹೋಗ್ಬಿಡುತ್ತೆ, ಅಮ್ಮ ಸತ್ತೋಗ್ಬಿಡ್ತ ನಂಗೆ ಸತ್ತೋಗ್ಬಿಡ್ತಂತ ಅಳ್ತಿರುವಾಗ ಆ ತಾಯಿ ನೋಡ್ತಾ ಇಲ್ಲ. ದೇವರು ಏನ್ ಮಾಡಿದೆ ಗೊತ್ತಾ? ಆಗರಳ ಕಣ್ಣನ್ನು ತೆರೆದನು. ಹೇಳ್ರಿ, ಆಗರಳ ಕಣ್ಣು ಏನ್ ಮಾಡದಂತೆ? ನಿಮ್ಮ ಕಣ್ಣುಗಳೆಲ್ಲ ತೆರೆಯಲಿ. ಪಕ್ಕದವ್ರು ನೀವು ಕೂಡ ಎಲ್ಲ ನನ್ ನೋಡ್ರಿ, ನಿನ್ನ ಕಣ್ಣು ತೆರೆಯಲ್ಪಡಲ್ಲ ಅನ್ರಿ. ಅಂದ್ರೆ ನನ್ನ ಕಡೆ ನನಗೇನು ಬೇಜಾರಲ್ಲ, ನಿಮಗೆ ಬೇಜಾರ. ನಾನು ಹಿಂಗಂದ್ರೆ ನಿಮ್ಗೆ ಬೇಜಾರ, ನನಗೆ ಬೇಜಾರಲ್ಲ. ಎಲ್ಲರೂ ಕೈ ನಮ್ಮ ಸೇವಕರ ಕಣ್ಣುಗಳು ತೆರೆಯಲ್ಪಡಲಿ ಅನ್ರಿ. ಎಲ್ಲರೂ ಅಂದ್ರು, ಕೈಗೈತೆ ಅನ್ರು. ಯಪ್ಪ, ಇನ್ನು ಯಾವ್ದಾದ್ರು ಮುಚ್ಚಿದ್ರೆ ಅವೆಲ್ಲ ತೆಗೆಲ್ಪಡಲ್ಲ ಅನ್ರು. ಯಮ್ಮ ಅನ್ರಮ್ಮ. ಹೇಳ್ರಿ, ನಮ್ಮ ಸೇವಕನ ಕಣ್ಣುಗಳು ತೆರೆಯಲ್ಪಡಲಿ. ಆಯ್ತು, ನಾನು ದೊಡ್ಡ ಐಶ್ವರ್ಯವಂತನಾದ ಇವತ್ತು. ಹಲ್ಲೆಲೂಯಾ. ನಾವು ನಿಮ್ಮೆಲ್ಲರ ಕಣ್ಣುಗಳು, ಕೆಂಟಾಗಿರುವಂತ ಎಲ್ಲರ ಕಣ್ಣುಗಳು, ನಿಮ್ಮೆಲ್ಲರ ಕಣ್ಣುಗಳು ಯೇಸುವಿನ ನಾಮದಲ್ಲಿ ಓಪನ್ ಅಪ್ ಆಗಲಿ.
ಎಲ್ಲರ ಕಣ್ಣುಗಳು ತೆರೆದುಕೊಳ್ಳಲಿ. ಕ್ಯಾಮ್ರಾಮ್ಯಾನ್ ಕಣ್ಣು ತೆರೆದುಕೊಳ್ಳಲಿ. ಅಲ್ಲಲ್ಯಾ ಮತ್ ಪಾಪ ಕ್ಯಾಮ್ರಾಮ್ಯಾನ್ ಬಿಟ್ರೆ ಕಷ್ಟ ಐತೆ. ನಮ್ ಸೂರ್ಯ ಕೂಡ ಆಶೀರ್ವಾದದ ನೆಲೆಯಾಗಬೇಕು. ಆಮೇಲೆ ನಾವು ವಾಕ್ಯ ನೋಡಿ ಮುಗಿಸುವ ಟೈಮ್ ಆಗ್ತದೆ. ನಾವು ತೆಗ್ರಿ ಆದಿಕಾಂಡ 21ನೇ ಅಧ್ಯಾಯ 19 ವಚನ ಓದೋಣ. ಹೌದಾ, ಅವಳ ಕಣ್ಣನ್ನು ತೆರೆದ್ರಿಂದ ತುಂಬಿಕೊಂಡು ಅಮ್ಮ ಸ್ವಲ್ಪ ಅರ್ಥ ಮಾಡ್ರಿ ಅಮ್ಮ, ಬೇಗ ಮುಗಿಸ್ತು. ಒಂದ್ 5 ನಿಮಿಷ ಚೆನ್ನಾಗಿ ಕೇಳಿಸ್ಕೊಡಿ ಅಮ್ಮ. ಬಾವಿ ಇತ್ತ ಇಲ್ಲ ಅಲ್ಲಿ ಅಮ್ಮ? ಬಾವಿ ಇದೆ, ಆದ್ರ ಆ ಮಗನಿಗೆ ಆಗ್ಲಿ ಅವ್ರ ತಾಯಿಗೆ ಕಣ್ಣಿಗೆ ಅದು ಬಿದ್ದಿಲ್ಲ. ಯಾಕೆ? ಇವರ ಕಣ್ಣುಗಳು ಮುಚ್ಚಲ್ಪಟ್ಟಿವೆ. ಇವ್ರ ಕಣ್ಣುಗಳು ಏನಾಗಿ ನೋಡ್ರಿ ನೀವು ಅರ್ಥ ಮಾಡ್ರಿ. ಈಗ ಹಾಗಲ್ಲ ಕಣ್ಣು ತೆರೆದಿದ್ರೆ ಇವ್ರಿಬ್ಬರು ನೀರಿಗೋಸ್ಕರ ಸಾಯ್ತಿರಲಿಲ್ಲರಿ. ಈಗ ಒಂದ್ಸಾರಿ ಯಾವ ನಗರಪ್ಪ ಒಂದ್ಸರಿ ಬಿಲ್ಡಿಂಗ್ ಬಿತ್ತು ನಮ್ಮ ಬಳ್ಳಾರಿಯಲ್ಲಿ. ಯಾವ ನಗರದು? ವೆರಿ ಗುಡ್, ಗಾಂಧಿನಗರ. ಗಾಂಧಿನಗರ ಬಿದ್ದಾಗ ಕೆಳಗ ಒಬ್ಬ ವ್ಯಕ್ತಿ ಕೊಡ ನೀರಿತ್ತಂತೆ, ಒಂದು ಕೊಡ ನೀರು. ಆ ಕೊಡ ನೀರು ಎಷ್ಟೋ ಒಂದು 2 ವಾರ ಮಟ್ಟಿಗೆ ಅಲ್ಲ, ಎಷ್ಟೋ ಅಲ್ಲ, ಒಂದು 10 ದಿವಸ 2 ವಾರ ಮಟ್ಟಿಗೆ ಆ ಕೊಡದಲ್ಲಿ ನೀರು ಕುಡಿದು ಬದುಕೇನಂತ ಅದನ್ನು. ಅದೇ ಎಲ್ಲೇ ಕಟ್ಟಕತೆಯಲ್ಲಿ ಇದು ಬಳ್ಳಾರಿಯಲ್ಲಿ ನಡೆದದ್ದು, ಗಾಂಧಿನಗರದಲ್ಲಿ. ಹಲೋ ಅಲ್ಲಲ್ಲಿಯ ಗಾಂಧಿನಗರ ಇದು ಯಾವಾಗ ಗೊತ್ತಾ? ಸುಮಾರು ಎಷ್ಟು ವರ್ಷದ ಬ್ಯಾಕ್ ಅಂದ್ರೆ 10, 12, 13 ವರ್ಷ ಅಷ್ಟು ಹಿಂದ್ಗಡೆ ನಡೆದಿದ್ದು. ನಿಮಗೆ ಗೊತ್ತಿರೋ ತಿಳ್ಕೊಡ್ರಿ. ಆ ವ್ಯಕ್ತಿನ ಕೇಳಿದ್ರು, ಎಲ್ಲರೂ ಮೈಕ್ ಇಟ್ಟು ಕೇಳಿದ್ರು, ಅಮ್ಮ ಟಿವಿ ನೈನರು, ಸುವರ್ಣ ನ್ಯೂಸರು, ಆ ನ್ಯೂಸರು, ಇವ್ ನ್ಯೂಸರು ಎಲ್ಲರೂ ಬಂದು ಕೇಳಿದ್ರು, ಹೆಂಗ್ ಬದುಕಿದೀನಿ ಇಷ್ಟು ದಿವಸ ಅಂದ್ರೆ. ಅಲ್ಲಿ ಎಲ್ಲ ಹಿಂಗ್ ಬಿದ್ಬಿಟ್ಟಿದ್ದು. ನನ್ಗೆ ಸ್ವಲ್ಪ ಸ್ಥಳ ಇತ್ತು, ಅಲ್ಲಿ ಒಂದು ಕೊಡ ನೀರಿತ್ತು. ಆ ನೀರು ಕುಡಿದು ಇಷ್ಟು ದಿವಸ ಬದುಕಿ ಬಂದೇನು. ಈ ನಮ್ಮ ಪತ್ರಕರ್ತದ ಮೃತ್ಯುಂಜಯನು ಅಂತ ಹಾಕಿದ್ರು. ಮೃತ್ಯುಂಜಯನ ಅಂತ ಹಾಕ್ಬಾರ್ದು. ಮೃತ್ಯುಂಜಯನ ಅಂದ್ರೆ ಅರ್ಥ ಏನ್ ಗೊತ್ತಾ? ಸತ್ಮೇಲೆ ಎದ್ದವನೇ ಮೃತ್ಯುಂಜಯನು. ಅದನ್ನು ಬದುಕಿ ಅಂತ ನೀರು ಕುಡ್ಕೊಂತದಲ್ಲ. ನೀರಲ್ಲಿ ತೆಗಿದ್ರಕಿನ್ನ ಮೃತ್ಯುಂಜಯನ ಅಲ್ಲ. ಪರದೇಶಮುಲೋ ಪ್ರಿಯುಲಾರಾಮನ ಪುರಮಿದಿ ಅಲ್ಲ, ಇವೆಲ್ಲ ಇರ್ತದ ಮಾತು. ಅಲ್ಲೆಲ್ಲುಯ್ಯ ಅಲ್ಲೆಲ್ಲುಯ್ಯ. ದೇವರು ಏನ್ ಮಾಡಿದನು? ಆಕೆಯ ಕಣ್ಣನ್ನು ತೆರೆದನಂತೆ. ದೇವರ ಮಕ್ಕಳು ತೆರೆದಾಗ ದೇವರ ಮಕ್ಕಳೇ ಆಕೆ ಬಾವಿಯನ್ನು ಕಂಡುಕೊಂಡಳಂತೆ. ಅದೇ ಆಶೀರ್ವಾದದ ಬಾವಿ, ಅದೇ ಐಶ್ವರ್ಯದ ಬಾವಿ. ದೇವರ ಮಗುವೆ, ಇವತ್ತು ನಾವು ಪ್ರಾರ್ಥನೆ ಮಾಡೋಣ, ಬಲವಾಗಿ ಪ್ರಾರ್ಥನೆ ಮಾಡೋಣ. ನಾವು ಮನೆಗೆ ಹೋಗೋ ಧ್ಯಾನ ಮಾಡ್ಬೇಕು. ಒಂದು 10 ನಿಮಿಷ ಕಾಲ ಬಲವಾಗಿ ಎಲ್ಲರೂ ಬೇಕಾದ್ರೆ ಕಣ್ಣು ಮೇಲೆ ಕೈ ಇಟ್ಕೊಂಡ್ಬರ. ದೇವರೇ, ಹಾಗಳ ಕಣ್ಣನ್ನು ತೆರೆದಾಗೆ. ಇನ್ನು ಬೈಬಲಲ್ಲಿ ಬಹಳ ಜನ ಇದ್ದಾರೆ. ಶಿಷ್ಯರ ಕಣ್ಣನ್ನು ತೆರೆದಾಗೆ, ಇನ್ನು ಎಲಿಷನ ಶಿಷ್ಯನ ಕಣ್ಣನ್ನು ತೆರೆದಾಗೆ ನಮ್ಮ ಕಣ್ಣುಗಳೆಲ್ಲ ತೆರೆಬೇಕು. ಯಾವಾಗ ನಮ್ಮ ಕಣ್ಣುಗಳು ತೆರಲ್ಪಟ್ಟಾಗ ಐಶ್ವರ್ಯವು ದೇವರ ಮಕ್ಕಳೇ ಇರುವಂತ. ಯಾಕಂದ್ರೆ ವಾಕ್ಯದಲ್ಲಿ ಬರ್ತದಲ್ಲ, ದೇವರು ಭೂಲೋಕದಲ್ಲಿ ತನ್ನ ಆಸ್ತಿಯನ್ನು ತುಂಬಿಟ್ಟಿದ್ದಾನಂತೆ. ಆಮೇಲೆ ಅಲ್ಲಲ್ಲೂಯ್ಯ. ಅದು ನಾಳೆ ವಾರ ಯಾರನ್ನ ಹೇಳಿದ್ರೆ ನೀವು 100 ರೂಪಾಯಿ ಕೊಡ್ತೀನಿ. ಇಲ್ಲ ಕಿರ್ತನದಾಗ ಬರ್ಬಿಟ್ಟಿರ್ತ ವಾಕ್ಯ. ಅಲ್ಲಲ್ಲೂಯ್ಯ ಅಲ್ಲೇಲೂಯ್ಯ. ಆಸ್ತಿ ದೇವರು ತುಂಬಿಸಿಟ್ಟಿದ್ದಾನಂತೆ. ಅದೇ ನಮ್ಮ ಕಣ್ಣುಗಳು ಮುಚ್ಚಲ್ಪಟ್ಟಿವೆ, ಅದಕ್ಕೋಸ್ಕರ ನಾವು ಇನ್ನೂ ಸಾಲ ಕೊಯ್ತೀವಿ, ಇನ್ನು ನಾವು ಬಡ್ಡಿ ಕಟ್ತೀವಿ. ಅದೇ ನಮ್ಮ ಕಣ್ಣು ತೆರಲ್ಪಟ್ರೆ ನಾವು ಸಾಲ ಕೊಯ್ಯಂಗಿಲ್ಲ, ನಾವು ಬಡ್ಡಿ ಕಟ್ಟಂಗಿಲ್ಲ. ನಾವೇ ಇತರರಿಗೆ 100 ಜನರಿಗೆ ನಮ್ಮ ಕೈಗಳಿಂದ ಸಾಲ ಕೊಡುತ್ತೇವೆ. ನಮ್ಮ ಕಣ್ಣುಗಳು ತೆರಲ್ಪಡಲಿ. ಪಕ್ಕದವರಿಗೆ ಗಟ್ಟಿಯಾಗಿ ಹೇಳ್ರಿ, ನಮ್ಮ ಕಣ್ಣು ತೆರಲ್ಪಡಲಿ.